Hi friends, welcome to our YouTube channel. So our channel name is Civil with Sudhir and myself Sudhir Jirobe. So ನೋಡಿ ಎಲ್ಲ ವಿಡಿಯೋಸ್ ಆಲ್ರೆಡಿ 8 ವಿಡಿಯೋಸ್ ಆಗಿದೆ. ಇದು ನಮ್ಮದು 8ನೇ ವಿಡಿಯೋ ಇದೆ, ಸಾರಿ 7 ವಿಡಿಯೋ ಆಗಿದೆ. ಸೊ ವಿಡಿಯೋ ಸೀರೀಸ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೆ ಒಂದು ಧನ್ಯವಾದಗಳು ಹೇಳ್ತೀನಿ. ವಿಡಿಯೋಸ್ ನೋಡ್ತಾ ಇದ್ದೀರಾ, ಇನ್ನೂ ಚೆನ್ನಾಗಿ ನೋಡಬೇಕು ಅಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರ್ಯಾರಿದ್ದಾರೆ, ಸೊ ಫ್ರೀ ಕಂಟೆಂಟ್ ನಿಮಗೋಸ್ಕರ ಇದನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಮತ್ತು ಆರ್ ಡಿ ಪಿ ಆರ್ ಎಕ್ಸಾಮ್ ತುಂಬ ಬೇಗ ಬರೋದಿದೆ ಆಯಿತಾ, ಯಾಕೆಂದರೆ ಲಾಕ್ಡೌನ್ 4 ನಡೀತಾ ಇದೆ ಆಯಿತಾ. ಆಮೇಲೆ ಜಸ್ಟ್ ಮುಗಿದ ತಕ್ಷಣ ಇವತ್ತು SSLC ಎಕ್ಸಾಮ್ ಆಲ್ರೆಡಿ ಏನಂದರೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. SSLC ಎಕ್ಸಾಮ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು PUC ಎಕ್ಸಾಮು ಆಲ್ರೆಡಿ ಏನಂತಾರೆ ಇದು ಮಾಡಿದ್ದಾರೆ. ಸೊ ನಮ್ಮದು ಎಕ್ಸಾಮು ಆಗೋ ಚಾನ್ಸಸ್ಸು ಇರುತ್ತೆ, ಮತ್ತು ರಿಕ್ರೂಟ್ಮೆಂಟ್ ಬರೋ ಚಾನ್ಸಸ್ ಇರುತ್ತೆ. ಯಾವಾಗಂತ ಗೊತ್ತಿಲ್ಲ, ಬಟ್ ಬರುತ್ತೆ ಆಯಿತಾ. ಮತ್ತು ಇದರಿಂದ ಇಂಪಾರ್ಟೆಂಟು FDA SDA ಎಕ್ಸಾಮು ಇದೆಯಲ್ಲ, FDA SDA ಎಕ್ಸಾಮು ಇದೆ. ಅದು ಇನ್ನೂ ಕಂಡಕ್ಟ್ ಮಾಡೋದು ಇನ್ನೂ ನೋಟಿಸ್ ಇಲ್ಲ. 1 ಮಂತ್ಗಿಂತ ಮುಂಚೆನೇ ನೋಟಿಸ್ ಕೊಡ್ತಾರೆ. ಯಾರು ಅಪ್ಲೈ ಮಾಡಿದರೆ ಅವರು ಚೆನ್ನಾಗಿ ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ, FDA SDA ಆಯಿತಾ. ಸೊ ಇದು ಬಂದುಬಿಟ್ಟು ಮತ್ತು BBMPಯಲ್ಲಿ ಇನ್ನೂ ಅವಾಗ ಡ್ರಾಫ್ಟ್ ಕಾಪಿ ಬಿಟ್ಟಿದ್ದರು. ಓಕೆ, BBMPಯಲ್ಲಿ ಡ್ರಾಫ್ಟ್ ಕಾಪಿ ಬಿಟ್ಟಿದ್ದರು. ಅದ್ರ ಬಗ್ಗೆ ಇನ್ನೂ ಏನೂ ನೋಟಿಫಿಕೇಷನ್ ಅಂತೂ ಕೊಟ್ಟಿಲ್ಲ, ಅದ್ರ ಬಗ್ಗೆ ಏನೂ ಇಲ್ಲ. ಸೊ ಯಾರು ಅದನ್ನು ರೆಸ್ಪಾನ್ಸ್ ಇದ್ದಾರೆ ಅದನ್ನು ನಾನು ಕಾಂಟ್ಯಾಕ್ಟ್ ಮಾಡಿ ಕೇಳಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ನೆಕ್ಸ್ಟ್. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರನ್ನ ವಿಡಿಯೋನ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ವಿಡಿಯೋ ಸಿಗುತ್ತೆ. ಸೊ ಫಸ್ಟ್ ಕ್ವಶನ್ ಇವತ್ತಿಂದಿದೆ, ವಿಚ್ ಆಫ್ ದಿ ಫಾಲೋವಿಂಗ್ ಟೈಪ್ ಆಫ್ ಲೈಮ್ ಈಸ್ ಯೂಸ್ ಫಾರ್ ಅಂಡರ್ ವಾಟರ್ ಕನ್ಸ್ಟ್ರಕ್ಷನ್. ಅಂಡರ್ ವಾಟರ್ ಕನ್ಸ್ಟ್ರಕ್ಷನ್ಗೆ ನಾನು ನಿಮ್ಗೆ ಹೇಳಿದ್ದೆ, ಯಾವತ್ತೂ ಹೈಡ್ರೋಲಿಕ್ ಲೈಮ್ ಯೂಸ್ ಮಾಡ್ತೀವಿ. ಯಾಕೆಂದರೆ ಇದರಲ್ಲಿ ಹೈಡ್ರೋಲಿಸಿಟಿ ಪ್ರಾಪರ್ಟಿ ಇರುತ್ತೆ. ಅಂದರೆ ಅಂಡರ್ ವಾಟರ್ ಸೆಟ್ ಮಾಡೋಕ್ಕೆ ಇದು ಹೈಡ್ರೋಲಿಕ್ ಲೈಮೇ ಯೂಸ್ ಮಾಡ್ತಾರೆ. ಬಟ್ ನೆಕ್ಸ್ಟ್ ಇನ್ನೊಂದಿದೆ, ಯಾವುದು ಪ್ಲಾಸ್ಟರಿಂಗ್ ಮತ್ತು ವೈಟ್ ವಾಷಿಂಗ್ ಯಾವ್ದು ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರ ಫ್ಯಾಟ್ ಲೈಮ್ ಯೂಸ್ ಮಾಡ್ತೀವಿ. ಓಕೆ, ಸೊ ಇದರ ಆನ್ಸರ್ ಯಾವುದಾಗುತ್ತೆ, ಹೈಡ್ರೋಲಿಕ್ ಲೈಮ್. ನೆಕ್ಸ್ಟ್ ಕ್ವೆಶನ್, ಆಸ್ ಅ ಚೀಪ್ ಅಲ್ಟರ್ನೇಟಿವ್ ದ ಫೈನೆಸ್ ಆಫ್ ದಿ ಸಿಮೆಂಟ್. ಅಂದರೆ ಚೀಪ್ ಅಲ್ಟರ್ನೇಟಿವ್ ಅಂದರೆ ನಿಮ್ಮ ಹತ್ರ ಎಕಾನಮಿ ಇಲ್ಲ, ಕಾಸ್ಟ್ ಕಮ್ಮಿ ಇದೆ ಆಯಿತಾ. ಫೈನೆಸ್ ಆಫ್ ಸಿಮೆಂಟ್ ನೀವು ಫೈಂಡ್ ಔಟ್ ಮಾಡಬೇಕು. ಯಾವ ಟೆಸ್ಟ್ ನೀವು ಕಂಡಕ್ಟ್ ಮಾಡ್ತೀರಾ ಮತ್ತು ಯಾವ ಥರ ಮಾಡ್ತೀರಾ ನೋಡಿ. ಚೀಪ್ ಎಕನಾಮಿಕ್ ಅಂತ ಹೇಳಿದಾಗ ಸಾರಿ ಯಾವತ್ತೂ ನೋಡಿ ಸಿವ್ ನಂಬರ್ 9 ಅಂದರೆ 90 ಮೈಕ್ರಾನ್ ಸಿವ್ನ ಯೂಸ್ ಮಾಡಿಬಿಟ್ಟು ನಾವು ಸಿವ್ ಎನಾಲಿಸಿಸ್ ಟೆಸ್ಟ್ ಮಾಡ್ತೀವಿ ಆಯಿತಾ. ಇದು ಯಾವ ಥರ ಮಾಡ್ತಾರೆ ಅಂದರೆ 100 ಗ್ರಾಮ್ ಸಿಮೆಂಟ್ ತೊಗೊಂಡ್ಬಿಟ್ಟು ಈ ಥರ ಏನಂದರೆ ಪ್ಯಾನ್ ಇರುತ್ತೆ ಆಯಿತಾ. ಇದು ಸಿವು, ಇಲ್ಲಿ ಕೆಳಗಡೆ ಪ್ಯಾನು, ಆಮೇಲೆ ಇದು ಕ್ಯಾಪು, ಈ ಥರ ಕ್ಯಾಪ್ ಇರುತ್ತೆ. ಸೊ ಇದು ಸಿವ್ಗೆ ಇಲ್ಲಿ 100 ಗ್ರಾಮ್ ಹಾಕ್ಬಿಟ್ಟು ನೀವು ಶೇಕ್ ಮಾಡಬೇಕು 15 ಮಿನಿಟ್ಸ್ ಶೇಕ್ ಮಾಡಿದ್ರೆ ಏನು ರೆಸಿಡ್ಯೂ ಉಳಿಯುತ್ತಲ್ಲ ಅದು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ಗೆ 10%ಗಿಂತ ಜಾಸ್ತಿ ಇರಬಾರ್ದು ಆಯಿತಾ. ಇಷ್ಟೇ ಸಿಂಪಲಾಗಿ ಟೆಸ್ಟ್ ಇದೆ. ಸೊ ಇಲ್ಲಿ ಅವ್ರು ಕೇಳ್ತಾ ಇರೋದು ಅದೇ. ಸೊ 90 ಮೈಕ್ರಾನ್ ಸಿವ್ ವೇರ್ ಅಟ್ಲೀಸ್ಟ್ 90% ಓಕೆ ಶುಡ್ ಬಿ ಪಾಸ್, 90% ಪಾಸ್ ಆಗಬೇಕು ಆಯಿತಾ ಬೈ ವೇಟ್. ಅಂದರೆ 10%ಗಿಂತ ಜಾಸ್ತಿ ರೆಸಿಡ್ಯೂ ಅಂದರೆ ಉಳಿಬಾರ್ದು, ಅದಕ್ಕಿಂತ ಜಾಸ್ತಿ 90% ಪಾಸ್ ಆಗಬೇಕು. ಸೊ ಇದರ ಆನ್ಸರು ಬಿ ಇದೆ. ಸೊ ಇಲ್ಲೊಂದು ಸ್ವಲ್ಪ ಪಾಯಿಂಟ್ಸ್ ಇದೆ, ನೋಡ್ಕೊಂಡು ಬಿಡೋಣ. ಯಾಕೆಂದರೆ ನಾನು ಯಾವಾಗಲೂ ಯಾವುದೇ ಕ್ವಶನ್ ಇರಲಿ, ಎನಿ ಕ್ವಶನ್ ಐ ವಿಲ್ ಎಕ್ಸ್ಪ್ಲೇನ್ ವಿತ್ ದ ಆನ್ಸರ್ಸ್, ಬಿಕಾಸ್ ಯು ಹ್ಯಾವ್ ಟು ರಿಮೆಂಬರ್ ವಿತ್ ದ ಥೆರಾಟಿಕಲ್ ಪಾರ್ಟ್. ಇಫ್ ದೇ ಆಸ್ಕ್ ರಿಲೇಟೆಡ್ ಕ್ವಶನ್ ವಿತ್ ಅನದರ್ ರಿಲೇಟೆಡ್ ಕ್ವಶನ್, ದೆನ್ ಯು ಹ್ಯಾವ್ ಟು ಆನ್ಸರ್ ಈಸಿಲಿ. ಅದಕ್ಕೋಸ್ಕರ ಥಿಯರಿನೂ ಹಾಕ್ತೀನಿ, ಸ್ವಲ್ಪ ಥಿಯರಿನೂ ಎಲ್ಲರೂ ನೋಡಿ. ವಿಡಿಯೋನ ಆ ಥರ ಏನಂದರೆ ಫಾರ್ವರ್ಡ್ ಮಾಡಬೇಡಿ, ವಿಡಿಯೋನ ಫುಲ್ ನೋಡಿ. So sieve method to determine the fineness of the cement is the cheapest and quick method as it is requires only 90 micron sieve. ಅಂದರೆ ಬರೀ 90 micron sieve ಅಷ್ಟೇ ಬೇಕು, ಬೇರೆದೇನು ಬೇಕಾಗಿಲ್ಲ ಆಯಿತಾ. ಮತ್ತೆ ವೇಯಿಂಗ್ ಮಷಿನ್ ಅಷ್ಟು ಬೇಕು, ಬೇರೆದೇನು ಬೇಕಾಗಿಲ್ಲ ಆಯಿತಾ. ಯಾಕೆಂದರೆ ವೇಟ್ ತೊಗೊಳ್ತೀವಲ್ಲ 100 ಗ್ರಾಮು, ಆಮೇಲೆ ಎಷ್ಟು ರೆಸಿಡ್ಯೂ ಲೆಫ್ಟ್ ಆಯಿತು ಅದನ್ನು ಮಾಡೋಕ್ಕಷ್ಟೇ, ಬೇರೆದೇನು ಬೇಕಾಗಿಲ್ಲ. ಸೈಲೆಂಟ್ ಪಾಯಿಂಟ್ಸ್ ಆಫ್ ಟೆಸ್ಟ್. ಸೈಲೆಂಟ್ ಪಾಯಿಂಟ್ಸ್ ಏನೇನಿದೆ, ಒಂದು ನಿಮಿಷ, ಯಾಕೋ ಪೆನ್ನು ವರ್ಕ್ ಆಗ್ತಲ್ಲ, ಒಂದು ನಿಮಿಷ. ಇಟ್ ಮೆಜರ್ಸ್ ದ ಮೀನ್ ಸೈಜ್ ಆಫ್ ದಿ ಗ್ರೇನ್ಸ್. ಅಂದರೆ ಇದು ಸೈಜು, ಗ್ರೇನ್ಸ್ ಅಂದರೆ ಪಾರ್ಟಿಕಲ್ಸ್ ಏನಿರುತ್ತಲ್ಲ ನಮ್ಮ ಸಿಮೆಂಟ್ದು, ಅದನ್ನು ಫೈಂಡ್ ಔಟ್ ಮಾಡುತ್ತೆ. ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಲ್ಲ, 100 ಗ್ರಾಮ್ ಸಿಮೆಂಟ್ ತೊಗೊಂಡ್ಬಿಟ್ಟು ಜಸ್ಟ್ 90 ಮೈಕ್ರಾನ್ ಸಿವಲ್ಲಿ ಹಾಕ್ಬಿಟ್ಟು ಕಂಟಿನ್ಯೂಸ್ ಆಗಿ ಸೀವ್ ಮಾಡಬೇಕು 15 ಮಿನಿಟ್ಸ್ವರೆಗೆ ಆಯಿತಾ. ಅದಾದಮೇಲೆ ಸೊ ರೆಸಿಡ್ಯೂ ಸೀವ್ ಇಸ್ ಮೆಜರ್ಡ್. ಏನು ಅದ್ರ ಮೇಲೆ ಉಳಿಯುತ್ತಲ್ಲ, ಸೀವ್ ಮೇಲೆ ಏನು ಉಳಿಯುತ್ತಲ್ಲ ಅಂದರೆ ರಿಟೈನ್ಡ್, ಸೊ ಅದು ಆರ್ಡಿನರಿ ಪೋರ್ಟ್ಲ್ಯಾಂಡ್ಗೆ 10%ಗಿಂತ ಜಾಸ್ತಿ ಆಗಬಾರ್ದು ರೆಸಿಡ್ಯೂ. ಅಂದರೆ 90% ಪಾಸಿಂಗ್ ಆಗಬೇಕು ಆಯಿತಾ. 90 ಮೈಕ್ರಾನ್ ಸಿವ್, 90% ಪಾಸಿಂಗ್, ಈ ಥರ ನೆನ್ಪಿಟ್ಕೊಳ್ಳಿ. ಓಕೆ, ಅರ್ಥ ಆಯ್ತಾ? ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ಎಸ್, ಟು ಕನ್ಸ್ಟ್ರಕ್ಟ್ ಎ ಮ್ಯಾಸಿವ್ ಡ್ಯಾಮ್
ದ ಟೈಪ್ ಆಫ್ ಸಿಮೆಂಟ್ ಯೂಸ್ ಈಸ್. ನೋಡಿ, ಡ್ಯಾಮ್ ಒಂದು ಏನಂದರೆ ಮ್ಯಾಸಿವ್ ಕನ್ಸ್ಟ್ರಕ್ಷನ್ ಇದೆ, ಮತ್ತು ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್ ಯಾವುದೇ ಇರಲಿ ಅವೆಲ್ಲ ನಮ್ಮದು ಮ್ಯಾಸಿವ್ ಅಂದರೆ ಮ್ಯಾಸಿವ್ ಕನ್ಸ್ಟ್ರಕ್ಷನ್ ಇರುತ್ತೆ. ಅದರಲ್ಲಿ ಹ್ಯೂಜ್ ಕ್ವಾಂಟಿಟಿ ಎಲ್ಲ ಯೂಸ್ ಮಾಡ್ತಾರೆ, ಸಿಮೆಂಟು ಯಾವುದೇ ಥರದ ಮಟೀರಿಯಲ್ ಇರಲಿ, ಆಯಿತಾ. ಅಲ್ಲಿ ಏನಂದರೆ ಫಸ್ಟ್ ಆಫ್ ಆಲ್ ಕ್ವಶನಲ್ಲಿ ಏನು ಕೇಳಿದರೆ ಯಾವ ಸಿಮೆಂಟ್ ಯೂಸ್ ಮಾಡ್ತೀರ ಅಂತ. ಫಸ್ಟ್ ನೀವು ಈ ಪಾಯಿಂಟ್ ನೆನಪಿಡ್ಬೇಕಂದ್ರೆ ಹೀಟ್ ಆಫ್ ಹೈಡ್ರೇಷನ್ ಕಮ್ಮಿ ಮಾಡಬೇಕು, ಅಂದರೆ ನಮ್ಮ ಹೀಟ್ ಕಮ್ಮಿ ಮಾಡಬೇಕು, ಆಯಿತಾ. ನಮ್ಮ ಸಿಮೆಂಟಲ್ಲಿ ಸಿಮೆಂಟ್ ಏನಿರುತ್ತಲ್ಲ ಅದರಲ್ಲಿ ಯಾವ ಕ್ವಾಂಟಿಟಿಯಿಂದ ಹೀಟ್ ಜಾಸ್ತಿ ಆಗುತ್ತೆ, ಆಯಿತಾ. ಸಿಲಿಕಾ ಕಂಟೆಂಟಿಂದ ಮತ್ತು ಲೈಮ್ ಕಂಟೆಂಟಿಂದ ಜಾಸ್ತಿ ಆಗುತ್ತೆ. ಸೊ ಅದನ್ನು ರೆಡ್ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಲೋ ಹೀಟ್ ಸಿಮೆಂಟ್ನ ಯೂಸ್ ಮಾಡ್ತೀವಿ. ಅಂದರೆ ಹೀಟ್ ಆಫ್ ಹೈಡ್ರೇಷನ್ ಹೀಟ್ ಯಾವುದ್ರದ್ದು ಕಮ್ಮಿ ಆಗುತ್ತಲ್ಲ, ಅಂದರೆ ಡ್ಯೂರಿಂಗ್ ಹೈಡ್ರೇಷನ್ನು, ಅದನ್ನು ನಾವು ಯೂಸ್ ಮಾಡ್ತೀವಿ, ಅದೇ ಲೋ ಹೀಟ್ ಸಿಮೆಂಟ್, ರೈಟ್. ಸೊ ಲೋ ಹೀಟ್ ಸಿಮೆಂಟ್ ಈಸ್ ಡಿಸೈರಬಲ್ ಫಾರ್ ಮಾಸ್ ಕಾಂಕ್ರೀಟ್ ಡ್ಯಾಮ್ ಆ್ಯಸ್ ಅದರ್ವೈಸ್ ಎಕ್ಸೆಸಿವ್ ಹೀಟ್ ಆಫ್ ಹೈಡ್ರೇಷನ್ ಕ್ಯಾನ್ ರಿಸಲ್ಟ್ ಇನ್ ಸೀರಿಯಸ್ ಕ್ರ್ಯಾಕಿಂಗ್ ಆಗುತ್ತೆ, ಆಯಿತಾ, ನೀವು ಹೀಟ್ ಆಫ್ ಹೈಡ್ರೇಷನ್ ಮಾಡಲಿಲ್ಲ ಅಂದರೆ. ಓಕೆ, ನೆಕ್ಸ್ಟ್ ಕ್ವಶನ್. ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ಸಿಮೆಂಟ್ ಆರ್. ನೋಡಿ, ಮತ್ತೆ ಸಿಮೆಂಟ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಇದೆ. ಇದು ಇಂಪಾರ್ಟೆಂಟ್ ಯಾವುದಿದೆ ನೋಡಿ, ಇವೆಲ್ಲ ಕ್ವಶನ್ನು ಬೋಗಸ್ ಕಂಪೌಂಡ್ ಮೇಲೆ ಇವಾಗ ಕೇಳ್ತಾ ಇದ್ದಾರೆ ಇದು, ಆಯಿತಾ. ಸಾರಿ, ಸ್ವಲ್ಪ ಪೆನ್ ಪ್ರಾಬ್ಲಮ್ ಆಗ್ತಿದೆ, ನಾನು ಟ್ರೈ ಮಾಡ್ತೀನಿ ಕರೆಕ್ಟಾಗಿ ಬರೆಯೋದು. ಬೋಗಸ್ ಕಂಪೌಂಡ್, ಆಯಿತಾ. ಬೋಗಸ್ ಕಂಪೌಂಡ್ ಯಾವುದಾದ್ರೆ ನಿಮ್ಗೆ ಗೊತ್ತಿದೆ. ಆ 4, ಆಯಿತಾ, ಅವು 4ರಲ್ಲಿ ಇಂಪಾರ್ಟೆಂಟ್ ಯಾವುದಿದೆ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕಾಂಬಿನೇಷನ್ ಮಾಡಿ ಕೊಟ್ಟಿದ್ದಾರೆ. ನೋಡಿ, ಯಾವತ್ತು ಬೋಗಸ್ ಕಾಂಪೌಂಡಲ್ಲಿ ಈ 4 ಇದೆಯಲ್ಲ, C2S, C3S, ಆಯಿತಾ. ಒಂದು ನಿಮಿಷ, ನಾನು ಪಕ್ಕಕ್ಕೆ ಬರಿತೀನಿ, ಕರೆಕ್ಟಾಗಿ ಬರುತ್ತೆ ನೋಡಿ. ಇಲ್ಲಿ C3S, C2S, ಆಮೇಲೆ C3A, ಆಮೇಲೆ C4AF, ಇವು 4 ಇದೆ, ಆಯಿತಾ. ಇವು 4ರಲ್ಲಿ C3S ಮತ್ತು C2S ಯಾವತ್ತೂ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಸ್ಟ್ರೆಂತ್ಗೋಸ್ಕರ. ಇದು ನಾವು ಸ್ಟ್ರೆಂತ್ಗೋಸ್ಕರ ಇದನ್ನು ನಾವು ಸ್ಟಡಿ ಮಾಡ್ತೀವಿ. C3A ಮತ್ತು C4AF ಇವು ಎರಡು ಏನು ಹೇಳುತ್ತೆ ಅಂದರೆ ಬರೀ ಸೆಟ್ಟಿಂಗ್ ಟೈಮ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಎರಡು ಸೆಟ್ಟಿಂಗ್ ಟೈಮ್ಗೋಸ್ಕರ ಫಂಕ್ಷನ್, ಅದಕ್ಕೋಸ್ಕರನೇ ಇರುತ್ತಿದ್ದು, ಆಯಿತಾ. ಇವು 4 ಬಗ್ಗೆ ಎರಡು ಗ್ರೂಪ್ ಮಾಡಿದ್ದೀನಿ ಇವಾಗ, ಆಯಿತಾ. ಇವಾಗ 2ರಲ್ಲಿ ಇಂಪಾರ್ಟೆಂಟ್ ಯಾವುದಿದೆ ಅಂತ ಹೇಳ್ತಿದ್ದೀನಿ ನೋಡಿ. ಮತ್ತು ಇನ್ನೊಂದು C3S ಏನು ಮಾಡುತ್ತೆ ಅಂದರೆ ನಮ್ಮ ಇನಿಷಿಯಲ್ ಸ್ಟ್ರೆಂತ್ನ ಕ್ಯಾರಿ ಮಾಡುತ್ತೆ, ಆಯಿತಾ. ಇದು C3S ಮತ್ತು C2S ಇವು 70% ಇರುತ್ತೆ. C3A ಏನು ಮಾಡುತ್ತೆ, ಫಸ್ಟ್ ರಿಯಾಕ್ಟ್, ವಾಟರ್ ಆ್ಯಡ್ ಮಾಡಿದ ತಕ್ಷಣ ರಿಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫ್ಲ್ಯಾಶ್ ಶೆಟ್ನ ಇದೇ ಏನಂದರೆ ಕಂಟ್ರೋಲ್ ಮಾಡಿ, ಫ್ಲ್ಯಾಶ್ ಶೆಟ್ಟು ಇದ್ರಿಗೋಸ್ಕರನೇ ಆಗುತ್ತೆ. ಸೊ ಇದರ ಆನ್ಸರ್ ಏನಾಗುತ್ತೆ ಅಂದರೆ ಒಂದು ನಿಮಿಷ, ಸೊ ಇದರ ಆನ್ಸರು C3S ಮತ್ತು C3A ಆಗುತ್ತೆ, ಆಯಿತಾ. ಯಾಕೆಂದರೆ ಒಂದು ಸೆಟ್ಟಿಂಗ್ಗೋಸ್ಕರ, ಮತ್ತೊಂದು ಸೆಟ್ಟಿಂಗ್ ಟೈಮ್ಗೋಸ್ಕರ, ಮತ್ತೊಂದು ಸ್ಟ್ರೆಂತ್ಗೋಸ್ಕರ, ಆಯಿತಾ. ಈ ಸ್ವಲ್ಪ ಪಾಯಿಂಟ್ಸ್ ಇದೆ ನೋಡ್ಕೊಳ್ಳಿ ಇವಾಗ. C3S ಮತ್ತು C2S 70% ಇರುತ್ತೆ ಅಂತ ಹೇಳಿದ್ದೆ ಇವಾಗ, ಆಯಿತಾ. C3S ಈಸ್ ರೆಸ್ಪಾನ್ಸಿಬಲ್ ಫಾರ್ ಅರ್ಲಿ ಹಾರ್ಡ್ನೆಸ್ ಆ್ಯಂಡ್ ಸ್ಟ್ರೆಂತ್, ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ 7 ಡೇ ಸ್ಟ್ರೆಂತ್. ನೋಡಿ, ಫಸ್ಟ್ 7 ಡೇ ಸ್ಟ್ರೆಂತ್ ಏನಿರುತ್ತೆ ಅದು C3Sಗೋಸ್ಕರ ಇರುತ್ತೆ. C2S ಏನು ಮಾಡುತ್ತಂದರೆ ನೋಡಿ, ಇದು C3S 40% ಇರುತ್ತೆ, ರೈಟ್. ಮತ್ತು C2S ಮೇನ್ ಅಂದರೆ ಇದು ಅಲ್ಟಿಮೇಟ್ ಸ್ಟ್ರೆಂತ್, ಅಂದರೆ ಆಫ್ಟರ್ 1 ಇಯರ್ ಆರ್ 2 ಇಯರ್ ಏನು ಸ್ಟ್ರೆಂತ್ ಬರುತ್ತಲ್ಲ ಅದು C2Sಗೋಸ್ಕರ ಬರುತ್ತೆ. ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್ ಆಗ್ಬೋದು, ಯಾಕೆಂದರೆ C2S ಬಗ್ಗೆ ಜಾಸ್ತಿ ಕೇಳಿಲ್ಲ, ಇದು ಕೇಳ್ಬೋದು, ಇದನ್ನು ನೋಡ್ಕೊಳ್ಳಿ ಚೆನ್ನಾಗಿ. ಓಕೆ, ಲೇಟರ್ ಆನ್ ಸ್ಟ್ರೆಂತ್ ಬಗ್ಗೆ ನೀವು ಮಾತಾಡೋದಿದ್ರೆ ಯಾವುದು C2S ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ನೆಕ್ಸ್ಟ್ ಕ್ವಶನ್ ನಂಬರ್ 112. ಫೈನ್ನೆಸ್ ಟೆಸ್ಟ್ ಆಫ್ ದಿ ಸಿಮೆಂಟ್ ಗಿವ್ಸ್ ಆ್ಯನ್ ಎಸ್ಟಿಮೇಟ್ ಆಫ್, ಆಯಿತಾ. ಇವಾಗ ಹೇಳಿ, ಫೈನ್ನೆಸ್ ಟೆಸ್ಟ್ ಯಾಕೆ ಮಾಡ್ತೀರಾ, ಕಮೆಂಟ್ ಮಾಡಿ ಎಲ್ಲರೂ. ಫೈನ್ನೆಸ್ ಟೆಸ್ಟು ಕ್ವಶನ್ ನಂಬರ್ ಹಾಕಬೇಕು, ಆನ್ಸರ್ ಮಾಡಬೇಕೆಲ್ಲರೂ, ಆಯಿತಾ. ಎಲ್ಲರೂ ವಿಡಿಯೋ ನೋಡ್ತೀರಾ, ಆರಾಮಾಗಿ ನೋಡ್ತೀರಾ, ಏನು ಕಮೆಂಟೇ ಮಾಡಲ್ಲ, ಆಯಿತಾ. ನೋಡಿ, ಕಮೆಂಟ್ ಮಾಡಿ, ಯಾಕೆಂದರೆ ಆನ್ಸರ್ಸ್ ನೀವು ಕಮೆಂಟ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದು, ಆಯಿತಾ. ನನಗೂ ಅರ್ಥ ಆಗೋದು, ನಿಮ್ಗೆ ಅರ್ಥ ಆಗ್ತಿದೆಯಲ್ಲ ಅಂತ. ಬರೀ ನೋಡ್ತೀರಾ, ಬಿಟ್ಬಿಡ್ತೀರಾ, ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ, ಶೇರ್ ಮಾಡಲ್ಲ. ಕಮೆಂಟ್, ಲೈಕ್, ಶೇರ್ ಮಾಡಲೇಬೇಕು. ಮತ್ತು ಏನೇ ಇದ್ರೂ ನಿಮ್ಗೆ ಡೌಟ್ ಇದ್ರೂ ಕಮೆಂಟ್ ಮಾಡಬೇಕು. ಏನೇ ಇರಲಿ ಅದು, ನಿಮ್ಮ ಡೌಟ್ ಇರಲಿ ಇಲ್ಲ ಏನೇ ಇರಲಿ ಅದು ಮಾಡಬೇಕು. ಅಂದರೆ ನನಗೂ ಅರ್ಥ ಆಗುತ್ತೆ, ಎಷ್ಟು ಜನ ನೋಡ್ತಾ ಇದ್ದಾರೆ, ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ, ಅದು ನನಗೂ ಅರ್ಥ ಆಗುತ್ತೆ. ಓಕೆ, ಸೊ ಫೈನ್ನೆಸ್ ಆಫ್ ಟೆಸ್ಟ್ ಆಫ್ ಸಿಮೆಂಟ್ ಯಾಕೆ ಕಂಡಕ್ಟ್ ಮಾಡ್ತಾರೆ, ಏನು ಕೊಡುತ್ತಿದ್ದು, ವರ್ಕಬಿಲಿಟಿ ಆಫ್ ದಿ ಕಾಂಕ್ರೀಟ್ ಕೊಡೋದಿಲ್ಲ, ಹೀಟ್ ಆಫ್ ಹೈಡ್ರೇಷನ್ ಇದು ಕೊಡುತ್ತೆ, ರೇಟ್ ಆಫ್ ಹೈಡ್ರೇಷನ್ ಅಂತೂ ಬರೋಲ್ಲ ಇದರಲ್ಲಿ, ಡ್ಯೂರೇಬಿಲಿಟಿ ಆಫ್ ದಿ ಕಾಂಕ್ರೀಟ್ ಇದಕ್ಕೆ ಈ ಕ್ವಶನ್ಗೆ ಇದು ರಿಲೇಟೆಡ್ ಇಲ್ಲ. ಸೊ ಆನ್ಸರ್ ಯಾವುದಾಗುತ್ತೆ, ಹೀಟ್ ಆಫ್ ಹೈಡ್ರೇಷನ್, ಆಯಿತಾ. ಫೈನ್ನೆಸ್ಸು ಹೀಟ್ ಆಫ್ ಹೈಡ್ರೇಷನ್ ಕೊಡುತ್ತೆ. ನೋಡಿ, ಇಲ್ಲೊಂದು ಸ್ವಲ್ಪ ಪಾಯಿಂಟ್ಸ್ ಮತ್ತೆ ನೋಡಿ, ಎಲ್ಲ ಕ್ವಶನ್ಗೂ ನಾನು ಆನ್ಸರ್ ಹಾಕಿದ್ದೀನಿ.
ಯಾವುದ್ಯಾವುದು ಇಂಪಾರ್ಟೆಂಟ್ ಇದೆ ಅದಕ್ಕೆ ಫುಲ್ ಎಕ್ಸ್ಪ್ಲನೇಷನ್ ಹಾಕಿದ್ದೀನಿ. ಯಾವುದ್ಯಾವುದು ಜಸ್ಟ್ ನಿಮಗೆ ಗೊತ್ತು ಮಾಡ್ಕೋಬೇಕು ಅಷ್ಟೇ ಅದು ಗೊತ್ತು ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಪಾಯಿಂಟ್ಸು. ಆಸ್ ದ ಫೈನೆಸ್ ಇನ್ಕ್ರೀಸಸ್ ಸರ್ಫೇಸ್ ಏರಿಯಾ ಇನ್ಕ್ರೀಸಸ್, ಹೆನ್ಸ್ ರೇಟ್ ಆಫ್ ಹೈಡ್ರೇಷನ್ ಇನ್ಕ್ರೀಸಸ್. ನೋಡಿ ರಿಲೇಷನ್ ಯಾವ ಥರ ಇದೆ ನೀವು ಅರ್ಥ ಮಾಡ್ಕೋಬೇಕು. ಫೈನ್ನೆಸ್ ಇನ್ಕ್ರೀಸ್ ಆದರೆ ಸರ್ಫೇಸ್ ಏರಿಯಾನು ಇನ್ಕ್ರೀಸ್ ಆಗುತ್ತೆ. ಓಕೆ, ಮತ್ತೆ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆದರೆ ರೇಟ್ ಆಫ್ ಹೈಡ್ರೇಷನ್ ಇನ್ಕ್ರೀಸ್ ಆಗುತ್ತೆ. 3 ಪಾಯಿಂಟ್ ಇಲ್ಲಿದೆ. ಫೈನ್ನೆಸ್ಸು, ಸರ್ಫೇಸ್ ಏರಿಯಾ, ಹೈಡ್ರೇಷನ್ನು, ಇವು 3 ಪಾಯಿಂಟು. ಇವಾಗ ನೆಕ್ಸ್ಟು ದ ಟೋಟಲ್ ಹೀಟ್ ಆಫ್ ಹೈಡ್ರೇಷನ್ ರಿಮೇನ್ ಸೇಮ್. ಟೋಟಲ್ ಅಲ್ಲಿ ಏನು ಚೇಂಜ್ ಆಗಲ್ಲ, ಸೇಮ್ ಇರುತ್ತೆ. ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಫೈನ್ನೆಸ್. ಆಯ್ತಾ, ಫೈನ್ನೆಸ್ ಇನ್ಕ್ರೀಸ್ ಆದಂಗೆ ಆಯ್ತಾ ಸೆಟ್ಟಿಂಗ್ ಟೈಮ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ಇದು, ಇಂಪಾರ್ಟೆಂಟ್ ಪಾಯಿಂಟ್ ಆಯ್ತಾ, ಯಾಕೆಂದ್ರೆ ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಡಿಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಇನ್ ದ ಫೈನ್ನೆಸ್. ಇನ್ಕ್ರೀಸ್ ಇನ್ ಫೈನ್ನೆಸ್ ಇನ್ಕ್ರೀಸಸ್ ದ ಕೊಹೆಸಿವ್ನೆಸ್ ಆಫ್ ದಿ ಮಿಕ್ಸ್ ಅಂಡ್ ರೆಡ್ಯೂಸ್ ದ ಬ್ಲೀಡಿಂಗ್. ಆಯ್ತಾ, ಬ್ಲೀಡಿಂಗ್ ಅಂದ್ರೆ ಏನು, ಸೆಗ್ರಿಗೇಷನ್ ಮತ್ತೆ ಬ್ಲೀಡಿಂಗ್ ಅಂತೀವಲ್ಲ. ಆಯ್ತಾ, ಸೆಗ್ರಿಗೇಷನ್, ಬ್ಲೀಡಿಂಗ್. ಇವಾಗ ನೀವು ವಾಟರ್ ಕಾಂಕ್ರೀಟ್ ಮಿಕ್ಸ್ ಮಾಡ್ತಿರಲ್ಲ, ಎಲ್ಲ ಮಟೀರಿಯಲ್ ರಾ ಮಟೀರಿಯಲ್ಸ್ನ ಮಿಕ್ಸ್ ಮಾಡಿದಾಗ ಆಯ್ತಾ ಒಂಥರ ಏನು ಸಿಮೆಂಟ್ ಜೊತೆ ನೀರೇನು ವಾಟರ್ ಏನು ಮಿಕ್ಸ್ ಆಗಿರುತ್ತಲ್ಲ, ಅದು ಮಿಕ್ಸ್ ಆದಾಗ ನೀವು ಕಾಂಪ್ಯಾಕ್ಷನ್ ಮಾಡಿದಾಗ ಸ್ವಲ್ಪ ಮೇಲ್ಗಡೆ ಬಂದು ನೀರುತ್ತಲ್ಲ. ಆಯ್ತಾ, ಯಾಕೆಂದರೆ ವಾಟರ್ದು ಸ್ಪೆಸಿಫಿಕ್ ಕಮ್ಮಿ ಇರುತ್ತೆ, ಅದು ಮೇಲ್ಗಡೆ ಬಂದು ನಿಂತ್ಕೊಳ್ಳುತ್ತೆ ನೋಡಿ, ಅದನ್ನು ಬ್ಲೀಡಿಂಗ್ ಅಂತೀವಿ. ಅದು ಫ್ಲೋ ಸ್ಟಾರ್ಟ್ ಆಗುತ್ತೆ, ಜಾಸ್ತಿ ವಾಟರು ಕಂಟೆಂಟ್ ಜಾಸ್ತಿ ಇದ್ದರೆ ಅದನ್ನು ನಾವು ಬ್ಲೀಡಿಂಗ್ ಅಂತೀವಿ. ಓಕೆ, ಅದನ್ನು ಏನಾಗುತ್ತೆ ಇಲ್ಲಿ ರೆಡ್ಯೂಸ್ ದ ಬ್ಲೀಡಿಂಗ್. ನೋಡಿ ಇಲ್ಲಿ ಯಾವುದಾದ್ರಿಂದ ಫೈನ್ನೆಸ್ ಆಫ್ ಮೆಜರ್ ಮಾಡ್ತಾರೆ ಗೊತ್ತಿದೆಯಲ್ಲ. ಒಂದು ಸಿವ್ ಮೆಥಡ್, ಒಂದು ಏರ್ ಪರ್ಮೇಬಿಲಿಟಿ ಮೆಥಡ್. ಸಿವಲ್ಲಿ ಜಸ್ಟ್ ಹೇಳಿದ್ದೆ 90 ಮೈಕ್ರೋನ್ ಸಿವ್. ಏರ್ ಪರ್ಮೇಬಿಲಿಟಿಯಲ್ಲಿ ಯೂಸಿಂಗ್ ದ ಸರ್ಫೇಸ್ ಏರಿಯಾ. ನೋಡಿ ಇದು ಇಂಪಾರ್ಟೆಂಟು, ಯಾಕೆಂದರೆ ಯಾವ ಸಿಮೆಂಟಲ್ಲಿ ಯಾವ ಮೆಥಡಿಂದ ಏನೇನು ಮಾಡ್ತಾರೆ ಅದು ಗೊತ್ತಿರಬೇಕು. ಆಯಿತಾ, ಓಕೆ. ಸೆಡಿಮೆಂಟೇಷನ್ ಮೆಥಡ್ ಮತ್ತೊಂದು ಹೊಸ ಹೆಸರು ಇದೆ, ಸೆಡಿಮೆಂಟೇಷನ್ ಮೆಥಡು. ಮೆಜರ್ ಸರ್ಫೇಸ್ ಏರಿಯಾ ಅಂದರೆ ಏರ್ ಪರ್ಮೇಬಿಲಿಟಿ ಟೆಸ್ಟು, ಸೆಡಿಮೆಂಟೇಷನ್ ಮೆಥಡು, ಇವೆರಡೂ ಏನು ಮಾಡ್ತಾರೆ, ಸರ್ಫೇಸ್ ಏರಿಯಾನ ಒಂದು ಬೇಸ್ ಆಗಿ ಇಟ್ಕೊಂಡು ಅವರು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಈ ಮೆಥಡಲ್ಲಿ 90 ಮೈಕ್ರೋನ್ ಸಿವ್ ಜಸ್ಟ್ ನಾವು ಯೂಸಿಂಗ್ 90 ಮೈಕ್ರೋನ್ ಸಿವ್ನ ಬೇಸ್ ಆಗಿ ಇಟ್ಕೊಂಡು ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ, 3ರಲ್ಲಿ ಡಿಫ್ರೆನ್ಸು. ಸೊ ಇವಾಗ ಒಂದು ಸ್ವಲ್ಪ ಸಿಮೆಂಟ್ ಬಗ್ಗೆ ಏನಂದರೆ ಟೈಪ್ ಆಫ್ ಸಿಮೆಂಟು, ಅದರದ್ದು ರೆಸಿಡ್ಯೂ ಏನು ಎಷ್ಟೆಷ್ಟು ಇರಬೇಕು ಮತ್ತು ಸ್ಪೆಸಿಫಿಕ್ ಏರಿಯಾ ಎಷ್ಟು. ಆರ್ಡಿನರಿ ಪೋರ್ಟೆಂಟ್ ಸಿಮೆಂಟ್ಗೆ 10% ಇರುತ್ತೆ. ಆಯಿತಾ, ರೆಸಿಡ್ಯೂ ಲೆಫ್ಟ್ ಆಗೋದು. ಮತ್ತು ಇದು ಸ್ಪೆಸಿಫಿಕ್ ಸರ್ಫೇಸ್ ಏರಿಯಾ, ಇಲ್ಲಿ ಕಾಣಿಸ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಸ್ಪೆಸಿಫಿಕ್ ಸರ್ಫೇಸ್ ಏರಿಯಾ ಮೀಟರ್ ಸ್ಕ್ವೇರ್ ಪರ್ kg, ನಾಟ್ ಲೆಸ್ ದೆನ್ ಅಂತ ಇದೆ 225. PPC ಪೋರ್ಟ್ಲ್ಯಾಂಡ್ ಪೊಜೊಲಾನಾ ಸಿಮೆಂಟು 5 ಇರಬೇಕು, ಅಂದರೆ 5%ಗಿಂತ ಜಾಸ್ತಿ ರೆಸಿಡ್ಯೂ ಲೆಫ್ಟ್ ಆಗಬಾರ್ದು, ಅಂದರೆ 95% ಪಾಸ್ ಆಗಬೇಕು ಅಂತ ಅರ್ಥ. ಅರ್ಥ ಆಯ್ತಲ್ಲ. ಸೊ ಇದು 300 ಇರಬೇಕು, ಏನು ಸರ್ಫೇಸ್ ಏರಿಯಾ. ರ್ಯಾಪಿಡ್ ಹಾರ್ಡ್ನಿಂಗ್ ಸಿಮೆಂಟು ಇದನ್ನು 5, ಇದು 325. ಅರ್ಥ ಆಯ್ತಾ, ಅರ್ಥ ಆಯ್ತಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಡೆನ್ಸಿಟಿ ಆಫ್ ದಿ ಸಿಮೆಂಟ್ ಈಸ್ ಟೇಕನ್ ಆಸ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಬಟ್ ತುಂಬ ಜನಕ್ಕೆ ಗೊತ್ತಿರಲ್ಲ, ಏಕೆಂದರೆ ಸ್ಪೆಸಿಫಿಕ್ ಗ್ರಾವಿಟಿ ಗೊತ್ತಿದೆ. ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದಿ ಸಿಮೆಂಟ್ ಎಷ್ಟಿದೆ ಕಮೆಂಟ್ ಮಾಡ್ಬೋದಾ? ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದಿ ಸಿಮೆಂಟ್, ಆಲ್ ಆಫ್ ಯು ಕಮೆಂಟ್ ಮಾಡಿ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದಿ ಸಿಮೆಂಟ್. ಆಯಿತಾ, ಆಲ್ ಆಫ್ ಯು ಕಮೆಂಟ್ ಹೂ ಆರ್ ವಾಚಿಂಗ್ ದಿಸ್ ವಿಡಿಯೋ, ಪ್ಲೀಸ್ ಕಮೆಂಟ್ ವಾಟ್ ಈಸ್ ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದಿ ಸಿಮೆಂಟ್. ಕಮಾನ್ ಪ್ಲೀಸ್ ಕಮೆಂಟ್, ಲೈವ್ ಚಾಟಲ್ಲಿ ಬೇಡ, ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಯಿತಾ, ಕಮಾನ್, ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ಲರೂ. ಓಕೆ, ಇವಾಗ ಹೇಳಿ. ಸೊ ಇದು ಡೆನ್ಸಿಟಿ ಆಫ್ ದಿ ಸಿಮೆಂಟ್ ಎಷ್ಟಿರುತ್ತೆ? ಡೆನ್ಸಿಟಿ ಆಫ್ ದಿ ಸಿಮೆಂಟ್ 1440 kg/m³ ಇರುತ್ತೆ. ಆಯಿತಾ, ಸೊ ಡೆನ್ಸಿಟಿ ಇದನ್ನು ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟ್ ಇದೆ. ರೈಟ್, 1440. ಸೊ ಡೆನ್ಸಿಟಿ ಎಷ್ಟಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ದ ಅರ್ಲಿ ಹೈ ಸ್ಟ್ರೆಂತ್ ಆಫ್ ರ್ಯಾಪಿಡ್ ಹಾರ್ಡ್ನಿಂಗ್ ಸಿಮೆಂಟ್ ಈಸ್ ಡ್ಯೂ ಟು. ಆಯಿತಾ, ಅರ್ಲಿ ಹೈ ಸ್ಟ್ರೆಂತ್ ಆಫ್ ರ್ಯಾಪಿಡ್ ಹಾರ್ಡ್ನಿಂಗ್ ಸಿಮೆಂಟ್ ಈಸ್ ಡ್ಯೂ ಟು. ಅರ್ಲಿ ಹೈ ಸ್ಟ್ರೆಂತ್ ಯಾವ ಥರ ಬರುತ್ತೆ? ಇನ್ಕ್ರೀಸ್ ಕಂಟೆಂಟ್ ಆಫ್ ಜಿಪ್ಸಮ್. ನೋಡಿ, ಜಿಪ್ಸಮ್ ಇನ್ಕ್ರೀಸ್ ಮಾಡಿದ್ರೆ ಸೆಟ್ಟಿಂಗ್ ಟೈಮ್ ಇನ್ಕ್ರೀಸ್ ಆಗುತ್ತೆ. ಆಯಿತಾ, ಬರ್ನಿಂಗ್ ಎಟ್ ಹೈ ಟೆಂಪ್ರೇಚರ್ ಇದಂತೂ ರಿಲೇಷನ್ ಇಲ್ಲ ಈ ಕ್ವಶನ್ಗೆ. ಇನ್ಕ್ರೀಸ್ ಕಂಟೆಂಟ್ ಆಫ್ ಸಿಮೆಂಟ್ ಇದೂ ಅಲ್ಲ. ಆಯಿತಾ, ಹೈಯರ್ ಕಂಟೆಂಟ್ ಆಫ್ ಟ್ರೈ ಕ್ಯಾಲ್ಶಿಯಂ. ಆಯಿತಾ, ಅಂದರೆ C3S ಕಂಟೆಂಟ್ನ ಜಾಸ್ತಿ ಮಾಡಿದಾಗ ಬೇಗ ಸೆಟ್ ಆಗುತ್ತೆ ಸಿಮೆಂಟು. ಅರ್ಥ ಆಗ್ತಿದೆಯಲ್ಲ. ನಿಮಗೆ ಅರ್ಲಿ ಸ್ಟ್ರೆಂತ್ ಬೇಕಾದರೆ ಯಾವತ್ತೂ C3S ಕಂಟೆಂಟ್ನ ಇನ್ಕ್ರೀಸ್ ಮಾಡಬೇಕು. ಲೇಟರ್ ಆನ್ ಸ್ಟ್ರೆಂತ್ ಬೇಕಾದಂದರೆ ಮತ್ತೆ ಏನಂದರೆ C2S ಕಂಟೆಂಟ್ನ ಇನ್ಕ್ರೀಸ್ ಮಾಡಬೇಕು. ಅರ್ಥ ಆಯ್ತಲ್ಲ. ರೈಟ್, ನೆಕ್ಸ್ಟ್ ಕ್ವಶನ್. ಆಸ್ ದ ಸಿಮೆಂಟ್ ಸೆಟ್ಸ್ ಆ್ಯಂಡ್ ಹಾರ್ಡನ್ಸ್ ಇಟ್ ಜನರೇಟ್ ಹೀಟ್, ದಿಸ್ ಈಸ್ ಕಾಲ್ಡ್. ನೋಡಿ, ಸಿಮೆಂಟ್ ವಾಟರ್ ಜೊತೆ ಆ್ಯಡ್ ಮಾಡಿದಾಗ ಆಯಿತಾ ಸೆಟ್ ಆಗುತ್ತೆ ಮತ್ತು ಹಾರ್ಡ್ ಆಗುತ್ತೆ. ಅವಾಗ ಹೀಟ್ ಲಿಬರೇಟ್ ಮಾಡುತ್ತಲ್ಲ, ಅದಕ್ಕೆ ಏನಂತಾರೆ?
ಅದಕ್ಕೆ ಹೀಟ್ ಆಫ್ ಹೈಡ್ರೇಷನ್ ಅಂತಾರೆ ಆಯಿತಾ. ಹೀಟ್ ಆಫ್ ಹೈಡ್ರೇಷನ್ ನನ್ನ ಥಿಯರಿ ಕ್ಲಾಸ್ ಏನಿದೆಯಲ್ಲ, ಥಿಯರಿ ಕ್ಲಾಸಲ್ಲಿ ಹೋಗಿ ಫುಲ್ಲು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಆಯಿತಾ. ನನ್ನ ಥಿಯರಿ ಕ್ಲಾಸಲ್ಲಿ ಹೋಗಿ ಪ್ಲೇಲಿಸ್ಟಲ್ಲಿದೆ ಆಯಿತಾ. SSC JE ಪ್ಲೇಲಿಸ್ಟಲ್ಲಿ ಹೋಗ್ಬಿಟ್ಟು ನನ್ನ ಕ್ಲಾಸ್ ನೋಡ್ಕೊಳ್ಳಿ. ನಿಮಗೆ ಹೀಟ್ ಆಫ್ ಹೈಡ್ರೇಷನ್ ಅಂದ್ರೆ ಏನು, ಎಷ್ಟು ಹೀಟ್ ಆಫ್ ಹೈಡ್ರೇಷನ್ ಇರಬೇಕು ಆಯಿತಾ, 28 ಡೇಸಲ್ಲಿ ಎಷ್ಟು ಹೀಟ್ ಆಫ್ ಹೈಡ್ರೇಷನ್ ಆಗುತ್ತೆ, 100 ಗ್ರಾಮ್ ಪರ್, ಅದೆಲ್ಲ ಫುಲ್ ಕಂಪ್ಲೀಟ್ ಆಗಲ್ಲಿ ಹೇಳಿದ್ದೀನಿ ಓಕೆ. ಇಲ್ಲಿ ಏನಂದರೆ ಬರೀ ಕ್ವಶನ್ಸು ಆನ್ಸರು ರೈಟ್. ಸೊ ಹೀಟ್ ಆಫ್ ಹೈಡ್ರೇಷನ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೋಡಿ ಒಂದು ಸ್ವಲ್ಪ ಪಾಯಿಂಟ್ಸ್ ಇದೆ, ಅದನ್ನು ನೋಡ್ಕೊಂಡ್ಬಿಡೋಣ. ವೆನ್ ವಾಟರ್ ಈಸ್ ಆಡೆಡ್ ಟು ಸಿಮೆಂಟ್, ಎ ಕೆಮಿಕಲ್ ರಿಯಾಕ್ಷನ್ ಬಿಟ್ವೀನ್ ವಾಟರ್ ಆ್ಯಂಡ್ ಸಿಮೆಂಟ್ ಟೇಕ್ಸ್ ಪ್ಲೇಸ್ ವಿಚ್ ಈಸ್ ನೋನ್ ಆಸ್ ಹೈಡ್ರೇಷನ್ ಆಫ್ ದಿ ಸಿಮೆಂಟ್ ಆಯಿತಾ. ವಾಟರ್ ರಿಯಾಕ್ಷನ್ ಏನಾಗುತ್ತಲ್ಲ ಅದನ್ನು ನಾವು ಹೈಡ್ರೇಷನ್ ಆಫ್ ದಿ ಸಿಮೆಂಟ್ ಅಂತೀವಿ. ಆಸ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಸಿಮೆಂಟ್ ಸೆಟ್ ಆ್ಯಂಡ್ ಹಾರ್ಡನ್ಸ್, ಹೀಟ್ ಈಸ್ ಲಿಬರೇಟೆಡ್. ಎಕ್ಸೋಥರ್ಮಿಕ್ ಅಂತ ಬರ್ತಿದ್ದಾರೆ ನೋಡಿ. ಎಕ್ಸೋಥರ್ಮಿಕ್ ಅಂದರೆ ಯಾವುದೇ ಒಂದು ಪಾರ್ಟಿಕಲ್ಲು ಆಯಿತಾ, ಅಲ್ಲ ಯಾವುದೇ ಒಂದು ಕೆಮಿಕಲ್ಲು ಮಟೀರಿಯಲ್ ಏನೇ ಇರಲಿ, ಅದರಲ್ಲಿ ಏನೋ ಒಂದು ವಾಟರು ಇಲ್ಲ ಕೆಮಿಕಲ್ ನೀವು ಆ್ಯಡ್ ಮಾಡಿದಾಗ ಅದ್ರ ಒಳಗಡೆ ಇರೋ ಹೀಟು ಹೊರಗಡೆ ಅಂದರೆ ಹೊರಗಡೆ ಬರುತ್ತೆ, ನಮಗೆ ಫೀಲ್ ಆಗುತ್ತೆ ಆಯಿತಾ, ಇದರಿಂದ ಹೀಟ್ ಬರ್ತಾ ಇದೆ ಅಂತ. ಅದನ್ನು ಎಕ್ಸೋಥರ್ಮಿಕ್ ಅಂತೀವಿ. ಎಂಡೋಥರ್ಮಿಕ್ ಅಂತಂದರೆ ಅದ್ರ ಒಳಗಡೆನೇ ಇರುತ್ತೆ, ಅದು ಹೊರಗಡೆ ಎಕ್ಸ್ಪೋಸ್ ಮಾಡೋದಿಲ್ಲ. ಗೊತ್ತಾಯ್ತಲ್ಲ. ಸೊ ಸಿಮೆಂಟ್ ಇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇದೆ ರೈಟ್. ಹೀಟ್ ಲಿಬರೇಟೆಡ್ ಡ್ಯೂರಿಂಗ್ ದಿಸ್ ರಿಯಾಕ್ಷನ್ ಈಸ್ ನೋನ್ ಆಸ್ ಹೀಟ್ ಆಫ್ ಹೈಡ್ರೇಷನ್ ಆಯಿತಾ. ಸೊ ಹೀಟ್ ಆಫ್ ಹೈಡ್ರೇಷನ್. ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ನೆಕ್ಸ್ಟ್ ಕ್ವಶನ್, ಫಾರ್ ಕನ್ಸ್ಟ್ರಕ್ಟಿಂಗ್ ರೋಡ್ ಪೇಮೆಂಟ್ಸ್. ನೋಡಿ ಇವಾಗ ರೋಡ್ ಪೇಮೆಂಟ್ ಕನ್ಸ್ಟ್ರಕ್ಟ್ ಮಾಡೋದಿದೆ, ಯಾವ ಟೈಪ್ ಆಫ್ ಸಿಮೆಂಟ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಓಕೆ. ನೋಡಿ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಯೂಸ್ ಮಾಡ್ತೀರಾ, ರ್ಯಾಪಿಡ್ ಹಾರ್ಡ್ನಿಂಗ, ಇಲ್ಲ ಲೋ ಹೀಟ, ಇಲ್ಲ ಬ್ಲಾಸ್ಟ್ ಫರ್ನೆಸ್ ಸ್ಲ್ಯಾಗ್. ನೋಡಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡಿ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ. ಕ್ವಶನ್ ನಂಬರ್ 116 ಎಲ್ಲರೂ ಕಮೆಂಟ್ ಮಾಡಿ ನೋಡೋಣ. 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ ನಾನು ಓಕೆ. 10 ಸೆಕೆಂಡ್ಸ್ ಟೈಮ್, ಕಮಾನ್ 10 ಸೆಕೆಂಡ್ಸ್ ಇದೆ. ಯಾಕೆಂದರೆ ನಿಮಗೆ ನಾನು ಹೇಳಿದ್ದೆ ಮೊದಲೇ, ರೋಡ್ಗೆ ಯಾವ್ಯಾವ್ದು ಯೂಸ್ ಮಾಡ್ತೀವಿ, ಡ್ಯಾಮ್ಗೆ ಯಾವ್ದು ಯೂಸ್ ಮಾಡ್ತೀವಿ, ಕ್ಯಾನಲ್ಸ್ಗೆ ಯಾವ್ಯಾವ ಯೂಸ್ ಮಾಡ್ತೀವಿ ಆಯಿತಾ. ನನ್ನ ಸಿಮೆಂಟ್ ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ ನಾನು, ಯೂಸಸ್ ಆಫ್ ಸಿಮೆಂಟಲ್ಲಿ ಹೇಳಿದ್ದೀನಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಮೆಂಟ್ ಕ್ಲಾಸ್ ಮಾಡಿದ್ದೀನಿ. ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿ, ಗೊತ್ತಾಗುತ್ತೆ ನಿಮಗೆ ಎಲ್ಲ. ಯಾಕೆಂದರೆ ಥಿಯರಿ ಹೋದ್ಮೇಲೆ ಕ್ವಶನ್ ಮಾಡೋಕ್ಕಾಗೋದು. ಡೈರೆಕ್ಟಾಗಿ ನಾನು ಬಂದುಬಿಟ್ಟು ಬರೀ ಕ್ವಶನ್ ಮಾಡ್ತೀನಿ ಅಂದರೆ ಅರ್ಥ ಆಗಲ್ಲ ನಿಮಗೆ ಆಯಿತಾ, ಅರ್ಥ ಆಗಲ್ಲ. ಜಸ್ಟ್ ಒಂದೊಂದು ಕ್ವಶನ್ ಹೋದರೆ ಅರ್ಥ ಆಗಲ್ಲ. ನೀಟಾಗಿ ಒಂದು ಕಡೆಯಿಂದ ಸಿಮೆಂಟ್ ಎಲ್ಲ ಓದ್ಕೊಂಡ್ಬಿಡಿ ಓಕೆ. ಕ್ವಶನ್ ಆನ್ಸರ್ ಹೇಳಿ, ಇದ್ರದ್ದು ಆನ್ಸರ್ ಹೇಳ್ಬೋದಾ, ಆನ್ಸರ್ ಹೇಳ್ಬೋದಾ. ನೋಡಿ ಆನ್ಸರ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಆಪ್ಷನ್ ನೋಡಿಬಿಟ್ಟು ಟ್ರೈ ಮಾಡ್ಬೇಕು. ಯಾವತ್ತು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತೂ ಯಾವತ್ತು ರೋಡ್ಗೆ ಯೂಸ್ ಮಾಡಲ್ಲ ಆಯಿತಾ. ರ್ಯಾಪಿಡ್ ಹಾರ್ಡ್ನಿಂಗ್ ಅಂತೂ ಓನ್ಲಿ ರಿಪೇರ್ ಪರ್ಪಸ್ ಇರುತ್ತೆ ಆಯಿತಾ, ಇದಂತೂ ಯೂಸ್ ಮಾಡಲ್ಲ. ಲೋ ಹೀಟ್ ಸಿಮೆಂಟ್ ಅಂತೂ ನಮ್ಮದು ಯಾವುದಕ್ಕೆ, ಬರೀ ಎಲ್ಲಿ ಮ್ಯಾಸಿವ್ ಸ್ಟ್ರಕ್ಚರ್ ಇರುತ್ತೆ, ಹೀಟ್ ಕಮ್ಮಿ ಇರುತ್ತೆ ಅಲ್ಲಿ, ಇದಕ್ಕೂ ಸಂಬಂಧ ಇಲ್ಲ. ಸೊ ಬ್ಲಾಸ್ಟ್ ಫರ್ನೆಸ್ ಸ್ಲ್ಯಾಗ್ ಸಿಮೆಂಟ್ನ ಯೂಸ್ ಮಾಡ್ತಾರೆ. ಯಾಕೆ ಯೂಸ್ ಮಾಡ್ತಾರೆ ಇಲ್ಲಿ ರೀಸನ್ ಹೇಳ್ತೀನಿ ನೋಡಿ ಆಯಿತಾ. ಸೊ ನೋಡಿ, ರೋಡ್ ಪೇಮೆಂಟ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಓವರ್ ಸಾಯಿಲ್ ಆ್ಯಂಡ್ ಸಾಯಿಲ್ ಈಸ್ ಜನರಲಿ ರಿಚ್ ಇನ್ ಸಲ್ಫೇಟ್ ಆಯಿತಾ. ಸಾಯಿಲ್ ಯಾವತ್ತೂ ಸಲ್ಫೇಟಲ್ಲಿ ರಿಚ್ ಆಗಿರುತ್ತೆ, ಅಂದರೆ ಜಾಸ್ತಿ ಕಂಟೆಂಟ್ ಇರುತ್ತೆ ರೈಟ್. ಸೊ ಇದರಿಂದ ಬ್ಲಾಸ್ಟ್ ಫರ್ನೆಸ್ ಸ್ಲ್ಯಾಗ್ ಸಿಮೆಂಟ್ ಕರೆಂಟ್ ಹ್ಯಾಸ್ ಗುಡ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಸಲ್ಫೇಸ್ ಅಟ್ಯಾಕ್ ಆಯಿತಾ. ಸಲ್ಫೇಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಸಲ್ಫೇಟ್ ಅಟ್ಯಾಕ್ ಅಂದ್ರೆ ಏನು ನೋಡಿ, ಅದು ಹೇಳ್ತೀನಿ ಇಲ್ಲಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಏನಂದರೆ CaOH2 ಏನಿರುತ್ತಲ್ಲ, ಬೈ ಪ್ರಾಡಕ್ಟ್ ಆಫ್ ಹೈಡ್ರೇಷನು, ರಿಯಾಕ್ಟ್ ವಿತ್ ಸಲ್ಫೇಟ್ ಪ್ರೆಸೆನ್ಸ್ ಇನ್ ದ ಸಾಯಿಲ್ ಟು ಫಾರ್ಮ್ CaSO4. CaOH2 ಏನಾಗುತ್ತೆ, CaSO4 ಫಾರ್ಮ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆಯಿತಾ. ಆಮೇಲೆ ಅದೇನಾಗುತ್ತಂತೆ, ಅದು ಆಮೇಲೆ ಫರ್ದರ್ ಆಗಿ C3A ಅಂದರೆ ಟ್ರೈಕ್ಯಾಲ್ಸಿಯಂ ಅಲ್ಯುಮಿನೇಟ್ ಜೊತೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದಮೇಲೆ ಏನಾಗುತ್ತೆ, ಸಲ್ಫೋ ಅಲ್ಯುಮಿನೇಟ್ ಇದನ್ನು ಜನ್ರೇಟ್ ಮಾಡುತ್ತದು ಆಯಿತಾ. ಫಸ್ಟು ನೋಡಿ CaOH2 ಏನು ಮಾಡುತ್ತೆ ಅಂದರೆ CaSO4ಗೆ ಇದು ಮಾಡುತ್ತೆ ಆಯಿತಾ. ಅದಾದಮೇಲೆ ಇದು C3A ಜೊತೆ ರಿಯಾಕ್ಟ್ ಆಗುತ್ತೆ. ಇದಾದಮೇಲೆ ಯಾವ್ದು ಬರುತ್ತೆ, ಕ್ಯಾಲ್ಶಿಯಂ ಸಲ್ಫೋ ಅಲ್ಯುಮಿನೇಟ್, ಇಟ್ರಿಗಿನೈಟ್ ಅಂತಾರೆ ಇದಕ್ಕೆ, ಇಟ್ರಿಗಿನೈಟ್ ಅಂತಾರೆ. ಸೊ ಇದು ಏನಾದ್ರು ಮಾಡುತ್ತೆ, ನೆಕ್ಸ್ಟು ವಾಲ್ಯೂಮ್ ಎಕ್ಸ್ಪೆನ್ಷನ್ ಮಾಡುತ್ತೆ. ಎಕ್ಸ್ಪ್ಯಾಂಡೆಡ್ ವಾಲ್ಯೂಮ್ ಈಸ್ ಅಬೌಟ್ 227%, ನಾಟ್ ಎ ಕಾಮಿಡಿ. 227% ಅಂದರೆ ನೋಡಿ, ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಇಷ್ಟೊಂದು ಜಾಸ್ತಿ ಆಗ್ಬಿಡುತ್ತೆ. ಸೊ ದಿಸ್ ಕಾಸಸ್ ಕ್ರ್ಯಾಕ್ಸ್, ಅಂದರೆ ನಿಮ್ಮ ಎಂಬ್ಯಾಕ್ಮೆಂಟಲ್ಲಿ ಇಲ್ಲ ರೋಡಲ್ಲಿ ನಾವು ಯೂಸ್ ಮಾಡಿದ್ರೆ ಈ ಥರ ಎಂಬ್ಯಾಕ್ಮೆಂಟ್ ಇರುತ್ತೆ. ಸೊ ಇಲ್ಲಿ ಕ್ರ್ಯಾಕ್ಸು ಇಲ್ಲ ಅಂದರೆ ನೀವು ಪೇಮೆಂಟ್ ಫೇಲ್ಯೂರ್ ಆಗುತ್ತೆ, ಈ ಥರ ಪೇಮೆಂಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಆ ಫಿನಾಮಿನ ನಾವು ಸಲ್ಫೇಟ್ ಅಟ್ಯಾಕ್ ಅಂತೀವಿ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಬ್ಲಾಸ್ಟ್ ಫರ್ನೆಸ್ ಸ್ಲ್ಯಾಗ್ ಸಿಮೆಂಟ್ನ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಲ್ಲ, ಅರ್ಥ ಆಯ್ತಾ ಓಕೆ. ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 117. ಫೈನ್ನೆಸ್ ಆಫ್ ಸಿಮೆಂಟ್ ಕ್ಯಾನ್ ಬಿ ಫೌಂಡ್ ಔಟ್ ಬೈ ಸಿವ್ ಅನಾಲಿಸಿಸ್ ಯೂಸಿಂಗ್ ISCU ನಂಬರ್ ಆಯಿತಾ. ಫೈನ್ನೆಸ್ ಆಫ್ ಸಿಮೆಂಟು ಯಾವುದರಿಂದ ಮಾಡ್ತೀವಿ, ಜಸ್ಟ್ ಹೇಳಿದ್ದೆ, 90 ಮೈಕ್ರಾನ್ CU ಆರ್
ಸಿವ್ ನಂಬರ್ 9 ಇಷ್ಟೇ, ಜಾಸ್ತಿ ಏನು ಡಿಸ್ಕಷನ್ ಬೇಡ, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಮತ್ತೆ ಬೋಗಸ್ ಕಂಪೌಂಡ್. ಎಷ್ಟು ಚೆನ್ನಾಗಿ ಬೋಗಸ್ ಕಂಪೌಂಡ್ನ ಓದ್ತೀರಾ ಆಯಿತಾ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ನೀವು ಬೋಗಸ್ ಕಂಪೌಂಡ್ ಓದ್ತೀರಾ ಆಯಿತಾ, ಅಷ್ಟು ಚೆನ್ನಾಗಿ ನೀವು ಸಿಮೆಂಟ್ ಮೇಲೆ ಆರಾಮಾಗಿ ಆನ್ಸರ್ಸ್ ಮಾಡ್ಬೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಬೋಗಸ್ ಕಂಪೌಂಡ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಆಯಿತಾ. ಥಿಯರಿ ಕ್ಲಾಸಸ್ನ ಸ್ವಲ್ಪ ನೋಡಿ, ಅಂದರೆ ಅರ್ಥ ಆಗುತ್ತೆ. ಡೈರೆಕ್ಟ್ ಬಂದ್ಬಿಟ್ಟು ಇದು ಮಾಡಿದ್ರೆ ಏನಾಗುತ್ತೆ, ಅರ್ಥ ಆಗುತ್ತೆ, ಇಲ್ಲ ಅಂತ ಇಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಂದರೂ ನಿಮಗೆ ಒಂದು ಕಡೆಯಿಂದ ಎಲ್ಲ ಗೊತ್ತಾಗುತ್ತೆ ನೋಡಿ. ಇವಾಗ C2S ಬಗ್ಗೆ ಕೇಳ್ತಾ ಇದ್ದಾರೆ, ಡೈ ಕ್ಯಾಲ್ಸಿಯಂ ಸಿಲಿಕೇಟ್. ನಾ ಇದ್ರ ಬಗ್ಗೆ 4 ಪಾಯಿಂಟ್ಸ್ ಹೇಳ್ತೀನಿ ನೋಡಿ. ಫಸ್ಟು C2S ಯಾವತ್ತೂ ಏನು ಅಂದರೆ, ಫಸ್ಟ್ ಪಾಯಿಂಟು ಅಲ್ಟಿಮೇಟ್ ಸ್ಟ್ರೆಂತ್ಗೋಸ್ಕರ, ಅಲ್ಟಿಮೇಟ್ಸ್ ಅಂದರೆ ಲೇಟರ್ ಆನ್ ಸ್ಟ್ರೆಂತ್ ಅಂತೀವಲ್ಲ, ಆಫ್ಟರ್ 1 ಇಯರ್ 2 ಇಯರ್ಗೋಸ್ಕರ ಇದನ್ನು ಯೂಸ್ ಮಾಡ್ತಾರೆ ಆಯಿತಾ. ಇದು ಎಲ್ಲ ಕಂಪೌಂಡ್ಗಿಂತ 4 ಕಂಪೌಂಡಲ್ಲಿ ಮಿನಿಮಮ್ ಹೀಟ್ ಆಫ್ ಹೈಡ್ರೇಷನ್, ಮಿನಿಮಮ್ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ಒಂದು ಪಾಯಿಂಟು ಆಯಿತಾ. ಮತ್ತಿದು ವೆರಿ ಸ್ಲೋ ಆಗಿ ಸೆಟ್ ಆಗುತ್ತೆ. ಓಕೆ, ಹಾರ್ಡು ವೆರಿ ಸ್ಲೋ ಆಗುತ್ತೆ, ಹಾರ್ಡನ್ಸ್ ವೆರಿ ಸ್ಲೋಲಿ ಆಯಿತಾ. ಇಲ್ಲಿ ನೋಡಿ ಅದರದೆಲ್ಲ ರಿವರ್ಸ್ ಕೊಟ್ಟಿದ್ದಾರೆ, ಹೈಡ್ರೇಟ್ಸ್ ರ್ಯಾಪಿಡ್ಲಿ ಅಲ್ಲ, ಜನರೇಟ್ ಲೆಸ್ ಹೀಟ್ ಆಫ್ ಹೈಡ್ರೇಷನ್. ಈ ಪಾಯಿಂಟ್ ಕರೆಕ್ಟ್ ಆಗಿದೆ, ಇದು ರಾಂಗು. ಆಮೇಲೆ ಹಾರ್ಡನ್ಸ್ ರ್ಯಾಪಿಡ್ಲಿ ಇಲ್ಲ, ಇದು ಹಾರ್ಡನ್ಸು ಲೇಟ್ ಆಗುತ್ತೆ. ಹ್ಯಾಸ್ ಎ ಲೆಸ್ ರೆಸಿಸ್ಟೆನ್ಸ್ ಟು ಸಲ್ಫೇಟ್ ಅಟ್ಯಾಕ್ ಇಲ್ಲ, ಇದು ಸಲ್ಫೇಟ್ ಅಟ್ಯಾಕು ಫುಲ್ ಚೆನ್ನಾಗಿ ಸಲ್ಫೇಟ್ ಅಟ್ಯಾಕ್ಗೆ ಇದು ಹೆಲ್ಪ್ಫುಲ್ ಇದೆ. ಓಕೆ, ಸೊ ಈ ಆಪ್ಷನ್ನು ತಪ್ಪಾಗಿದೆ. ಸೊ ಓನ್ಲಿ ಹಾರ್ಡನ್ಸ್ ರ್ಯಾಪಿಡ್ಲಿ, ಸಾರಿ ಇದು ಯಾವುದು, ಜನರೇಟ್ ಲೆಸ್ ಹೀಟ್ ಆಫ್ ಹೈಡ್ರೇಷನ್ ಆಯಿತಾ. ಇಲ್ಲೂ ಸ್ವಲ್ಪ ಪಾಯಿಂಟ್ಸ್ ಇದೆ ನೋಡ್ಕೊಳ್ಳಿ. ಇಟ್ ಹೈಡ್ರೇಟ್ ಸ್ಲೋಲಿ ಆ್ಯಂಡ್ ಟೇಕ್ಸ್ ಲಾಂಗ್ ಟೈಮ್ ಟು ಆ್ಯಡ್ ದ ಸ್ಟ್ರೆಂತ್ ಆಫ್ಟರ್ ಎ ಇಯರ್ ಆರ್ ಮೋರ್. ಓಕೆ, 1 ಇಯರ್ ಆಗ್ಬೋದು ಅಲ್ಲ 2 ಇಯರ್ ಆಗ್ಬೋದು, ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಸಿಮೆಂಟ್ ಯು ಹ್ಯಾವ್ ಯೂಸ್. ಆ್ಯಂಡ್ ದ ಕಂಟೆಂಟ್ ನೋಡಿ, ಇದು 25 to 40% ಇರುತ್ತೆ. ಆ್ಯಂಡ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಲ್ಟಿಮೇಟ್ ಸ್ಟ್ರೆಂತ್. ಅಲ್ಟಿಮೇಟ್ ಸ್ಟ್ರೆಂತ್ ಅನ್ಬೋದು ಅಲ್ಲ, ಲೇಟರ್ ಆನ್ ಸ್ಟ್ರೆಂತ್ ಅನ್ಬೋದು ರೈಟ್. ಇಟ್ ಇಂಪಾರ್ಟ್ಸ್ ರೆಸಿಸ್ಟೆನ್ಸ್ ಟು ಕೆಮಿಕಲ್ ಅಟ್ಯಾಕ್. ನೋಡಿ, ಕೆಮಿಕಲ್ ಅಟ್ಯಾಕ್ಗೂ ಒಳ್ಳೆಯದು, ಹೆಲ್ಪ್ ಮಾಡುತ್ತೆ. ಹೀಟ್ ಆಫ್ ಹೈಡ್ರೇಷನ್ ಇನ್ ಲೋವೆಸ್ಟ್ ಅಮಂಗ್ ಆಲ್ ದ ಬೋಗಸ್ ಕಂಪೌಂಡ್. ಹೀಟ್ ಆಫ್ ಹೈಡ್ರೇಷನ್ನು ಕಮ್ಮಿ ಇರುತ್ತೆ, ಅರ್ಥ ಆಯ್ತಲ್ಲ. ಸೊ ಇದು ಬಂದ್ಬಿಟ್ಟು ಡೈ ಕ್ಯಾಲ್ಸಿಯಂ ಸಿಲಿಕೇಟ್ ಬಗ್ಗೆ. ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಟೈಪ್ ಆಫ್ ಲೈಮ್ ಈಸ್ ಯೂಸ್ಡ್ ಫಾರ್ ಪ್ಲಾಸ್ಟರಿಂಗ್ ಆ್ಯಂಡ್ ವೈಟ್ ವಾಷಿಂಗ್ ಆಯಿತಾ. ಐ ಥಿಂಕ್ ಈ ಕ್ವಶನ್ ಆಗಿದೆ, ಅಂದರೂ ರಿಪೀಟ್ ಇದೆ. ಇದು ನೋಡಿ, SSC JE 2017 ಬಂದಿರೋ ಕ್ವಶನ್ ಇದು ಆಯಿತಾ. SSC JE ಮತ್ತು KPSCಯಲ್ಲೂ ಎಷ್ಟೊಂದು ಸಲ ಬಂದಿದೆ ಎಕ್ಸಾಮ್ಸಲ್ಲಿ ಆಯಿತಾ. ಅದರಲ್ಲಿ ಬಂದಿದೆ ಇದು, ಅದಕ್ಕೋಸ್ಕರ ಈ ಕ್ವಶನು ರಿಪೀಟ್ ಮಾಡಿದ್ದೀನಿ ನಾನು. ಹೇಳ್ಬೋದಾ ಯಾವುದಂತ? ಆಲ್ರೆಡಿ ಆನ್ಸರ್ ಗೊತ್ತಿದೆ, ಕ್ವಶನ್ಸು ಮಾಡಿದ್ದೀನಿ. ವೈಟ್ ವಾಷಿಂಗ್ ಯಾವ್ದು ಯೂಸ್ ಮಾಡ್ತಾರೆ ನೋಡಿ, ಕ್ವಿಕ್ ಲೈಮ್ಗೆ ಹೈಡ್ರೋಲಿಕ್ ಲೈಮು ಅಂಡರ್ ವಾಟರ್ ಯೂಸ್ ಮಾಡ್ತಾರೆ, ಇದಂತೂ ಆಗಲ್ಲ ಆಯಿತಾ. ಫ್ಯಾಟ್ ಲೈಮು, ಸ್ಲ್ಯಾಕ್ ಲೈಮು, ಕ್ವಿಕ್ ಲೈಮು ಯಾವ್ದು ಯೂಸ್ ಮಾಡ್ತೀರಾ? ಕಮೆಂಟ್ ಮಾಡಿ ಎಲ್ಲರೂ. ಕ್ವಶನ್ ನಂಬರ್ 119 ಎಲ್ಲರೂ ಕಮೆಂಟ್ ಮಾಡಬೇಕು. ಕ್ವಶನ್ ನಂಬರ್ 119 ಆನ್ಸರ್. ಐ ವಾಂಟ್ ಕ್ವಶನ್ ನಂಬರ್ 119 ಆನ್ಸರ್. 10 ಸೆಕೆಂಡ್ಸ್ ರೈಟ್. ನೋಡಿ, ಫ್ಯಾಟ್ ಲೈಮ್ನ ಏನು ಮಾಡ್ತೀವಿ ನಾವು, ಯೂಸ್ ಮಾಡ್ತೀವಿ. ಕ್ವಿಕ್ ಲೈಮ್ ಬೇರೆ, ಫ್ಯಾಟ್ ಲೈಮ್ ಬೇರೆ ಆಯಿತಾ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಯಾಕೆಂದರೆ ಇದು ಡೀಟೇಲಲ್ಲಿ ಬೇಡ. ಆಲ್ರೆಡಿ ಕ್ಲಾಸಸ್ ಆಗಿದೆ, ಎಲ್ಲ ಆಗಿದೆ, ಕ್ವಶನ್ಸು ಆಗಿದೆ ರೈಟ್. ರಿಪೀಟ್ ಆಗಿದೆ ಅಂತ ಮತ್ತೊಂದು ಸಲ ನಾನು ಕ್ವಶನ್ ಹಾಕಿರೋದು. ನೆಕ್ಸ್ಟ್ ಕ್ವಶನ್, ವೈಟ್ ಸಿಮೆಂಟ್ ಶುಡ್ ಹ್ಯಾವ್ ಎಟ್ ಲೀಸ್ಟ್ ಪರ್ಸೆಂಟೇಜ್ ಆಫ್. ನೋಡಿ, ವೈಟ್ ಸಿಮೆಂಟ್ ಅಂದರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಎಲ್ಲಿ ಯೂಸ್ ಮಾಡ್ತಾರೆ ನೋಡಿ, ಯೂಸಸ್ ಬಗ್ಗೆ ಹೇಳ್ತೀನಿ ಫಸ್ಟು. ವೈಟ್ ಸಿಮೆಂಟ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಟು ಫಿಕ್ಸ್ ಅಪ್ ದ ಟೈಲ್ಸ್ ವರ್ಕ್. ಟೈಲ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನೋಡಿ, ಜಾಯಿಂಟ್ಸ್ಗೆ. ಈ ಥರ ನೀವು ಟೈಲ್ಸ್ ಪ್ಲೇಸ್ ಮಾಡ್ತೀರಲ್ಲ, ಸೊ ಈ ಜಾಯಿಂಟ್ಸ್ ಏನಿರುತ್ತಲ್ಲ, ಟೈಲ್ಸ್ ಪ್ಲೇಸ್ ಮಾಡೋಕ್ಕೆ ಈ ವೈಟ್ ಸಿಮೆಂಟ್ನ ಯೂಸ್ ಮಾಡ್ತಾರೆ. ಮತ್ತೊಂದು ಪಾಯಿಂಟ್ ಹೇಳಿ ನನಗೆ, ನಮ್ಮ ನಾರ್ಮಲ್ ಸಿಮೆಂಟ್ ಏನಿರುತ್ತಲ್ಲ ಅದ್ರ ಕಲರ್ ಏನಿರುತ್ತೆ, ಗ್ರೇ ಆಯಿತಾ. ಗ್ರೇ ಕಲರ್ ಯಾವುದಕ್ಕೋಸ್ಕರ ಬರುತ್ತೆ, ಐರನ್ ಆಕ್ಸೈಡು ಆಯಿತಾ. ಐರನ್ ಆಕ್ಸೈಡ್ಗೋಸ್ಕರ ಗ್ರೇ ಕಲರ್ ಬರುತ್ತೆ. ಸೊ ಇಲ್ಲೇನು ಮಾಡ್ತಾರೆ, ವೈಟ್ ಸಿಮೆಂಟಲ್ಲಿ ಐರನ್ ಆಕ್ಸೈಡ್ ಕಂಟೆಂಟ್ನ ರೆಡ್ಯೂಸ್ ಮಾಡ್ತಾರೆ. ಓಕೆ, ಸೊ ದೇ ವಿಲ್ ರೆಡ್ಯೂಸ್ ದ ಐರನ್ ಆಕ್ಸೈಡ್ ಕಂಟೆಂಟ್ ಟು ಗೆಟ್ ದ ವೈಟ್ ಕಲರ್ ಆಯ್ತು. ಸೊ ಇದೊಂದು ಪಾಯಿಂಟು. ಮತ್ತು ಸಿಲಿಕಾ ಕಂಟೆಂಟು ಸ್ವಲ್ಪ ರೆಡ್ಯೂಸ್ ಮಾಡ್ತಾರೆ ರೈಟ್ ಆಯಿತಾ. ಇವಾಗ ಆಪ್ಷನ್ಸ್ ನೋಡಿ, ಅಲ್ಯೂಮಿನಿಯಂ ಆಕ್ಸೈಡ್, ಐರನ್ ಆಕ್ಸೈಡ್, ಸಿಲಿಕಾ, ಮ್ಯಾಗ್ನೀಷಿಯಂ ಆಕ್ಸೈಡ್. ಲೀಸ್ಟ್ ಪರ್ಸೆಂಟೇಜ್ ಆಫ್ ಐರನ್ ಆಕ್ಸೈಡ್, ಕರೆಕ್ಟ್ ಅಲ್ಲ? ಓಕೆ, ಅರ್ಥ ಆಯ್ತಾ? ಈಗ ನೋಡಿ, ಈ ಪಾಯಿಂಟ್ಸ್ ಬಗ್ಗೆ, ಈ 4 ಆಪ್ಷನ್ಸ್ ಬಗ್ಗೆ ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಐರನ್ ಆಕ್ಸೈಡ್ ಏನಿದೆ, ಇಂಪಾರ್ಟ್ಸ್ ಕಲರ್, ಗ್ರೇಯಿಶ್ ಕಲರ್ ಟು ದ ಸಿಮೆಂಟ್. ಸೊ ವೈಟ್ ಸಿಮೆಂಟ್ ಈಸ್ ಮೇಡ್ ಫ್ರಮ್ raw materials containing very little iron oxide.
ಜಸ್ಟ್ ಹೇಳಿದ್ದೆ, ಅದನ್ನೇ ಇಲ್ಲಿ ಬರ್ದಿದ್ದೀನಿ. ಓಕೆ, ಸೊ ಸಿಲಿಕಾ ಇಂಪಾರ್ಟ್ ಸ್ಟ್ರೆಂತ್ ಟು ದ ಸಿಮೆಂಟ್. ಇಫ್ ಇಟ್ ಈಸ್ ಇನ್ ಎಕ್ಸಸ್ ಏನಾಗುತ್ತೆ, ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಆಯಿತಾ, ಸಿಲಿಕಾ ಎಕ್ಸಸ್ ಇದ್ದರೆ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಬಟ್ ಸೆಟ್ಟಿಂಗ್ ಟೈಮ್ ಏನಾಗುತ್ತೆ, ಸೆಟ್ಟಿಂಗ್ ಟೈಮು ಇನ್ಕ್ರೀಸ್ ಆಗುತ್ತೆ. ನೋಡಿ, ಇನಿಷಿಯಲ್ ಸೆಟ್ಟಿಂಗ್ ಟೈಮು 30 ಮಿನಿಟ್ಸ್ ಇದ್ದರೆ ನೀವು ಸಿಲಿಕಾ ಕಂಟೆಂಟ್ ಆ್ಯಡ್ ಮಾಡ್ಕೊಂಡು ಹೋದರೆ ಅದು 60 ಮಿನಿಟ್ಸ್ ಆಗಿಬಿಡುತ್ತೆ. ಅವಾಗ ನೀವು ಸೆಟ್ ಮಾಡೋಕ್ಕೆ ಆಗಲ್ಲ. ಆಯಿತಾ, ನೀವು ಒಂದು ಕೆಲಸ ಮಾಡಿದ್ರೆ 60 ಮಿನಿಟ್ಸ್ ವೇಟ್ ಮಾಡಬೇಕಾಗುತ್ತೆ. ನಿಮ್ಮ ಪ್ರಾಜೆಕ್ಟ್ ಡ್ಯೂರೇಷನ್ ಡಿಲೇ ಆಗಿಬಿಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಸಿಲಿಕಾ ಕಂಟೆಂಟು ಜಾಸ್ತಿ ಆಗ್ಬಾರ್ದು. ಅಲ್ಯೂಮಿನಿಯಂ ಆಕ್ಸೈಡ್ ಇಂಪಾರ್ಟ್ಸ್ ಕ್ವಿಕ್ ಸೆಟ್ಟಿಂಗ್ ಪ್ರಾಪರ್ಟಿ ಟು ದ ಸಿಮೆಂಟ್. ನೋಡಿ, ಅಲ್ಯೂಮಿನಿಯಂ ಆಕ್ಸೈಡು ಕ್ವಿಕ್ ಸೆಟ್ಟಿಂಗ್ ಪ್ರಾಪರ್ಟಿ ಕೊಡುತ್ತೆ. ಮ್ಯಾಗ್ನೀಷಿಯಂ ಆಕ್ಸೈಡ್ ಏನು ಕೊಡುತ್ತೆ, ಇಂಪಾರ್ಟ್ ಸ್ಟ್ರೆಂತ್ ಆ್ಯಂಡ್ ಹಾರ್ಡ್ನೆಸ್ ಆ್ಯಂಡ್ ಕಲರ್ ಯೆಲ್ಲೋಯಿಶ್. ಇಫ್ ಇಟ್ ಈಸ್ ಇನ್ ಎಕ್ಸಸ್ ಇಟ್ ಮೇಕ್ಸ್ ದ ಸಿಮೆಂಟ್ ಅನ್ಸೌಂಡ್ ಇಸ್ ನಥಿಂಗ್ ಬಟ್ ವಾಲ್ಯೂಮ್ ಈ ಚೇಂಜಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಓಕೆ, ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಈ ನೋಟ್ಸ್ನ ತೊಗೊಳ್ಳಿ ಎಲ್ಲರೂ. ಈ ನೋಟ್ಸ್ ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ 121. ಕ್ವಶನ್ ನಂಬರ್ 121 ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್. ಯಾಕೆಂದರೆ ಈ ಕ್ವಶನ್ನು ತುಂಬ ಸಲ ರಿಪೀಟ್ ಆಗೋ ಚಾನ್ಸಸ್ ಇದೆ, ಮತ್ತು ಇದು ಎಲ್ಲೂ ಜಾಸ್ತಿ ರಿಪೀಟ್ ಆಗಿಲ್ಲ. ಸ್ನೋ ಸಮ್ ಸಿಮೆಂಟ್, ರೈಟ್? ಸ್ನೋ ಸಮ್ ಈಸ್ ಅಂತ ಕೊಟ್ಟಿದ್ದಾರೆ. ಆಯಿತಾ, ಇದು ಏನಿದೆ ಒನ್ ಟೈಪ್ ಆಫ್ ಕಲರ್ಡ್ ಸಿಮೆಂಟ್ ಇದೆ. ಇದು ಎಕ್ಸ್ಟರ್ನಲ್ ಪೇಂಟಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ. ಆಯಿತಾ, ಸೊ ಎಕ್ಸ್ಟರ್ನಲ್ ಪೇಂಟಿಂಗ್ಗೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಸೊ ಸ್ನೋ ಸಮ್ ಈಸ್ ಅನ್ ಕಲರ್ಡ್ ಸಿಮೆಂಟ್. ಇಟ್ ಈಸ್ ಯೂಸ್ ಫಾರ್ ಪೇಂಟ್, ನಾರ್ಮಲಿ ಫಾರ್ ಪೇಂಟಿಂಗ್ ಎಕ್ಸ್ಟೀರಿಯರ್ ವಾಲ್ಸ್ಗೆ ಯೂಸ್ ಮಾಡ್ತಾರೆ. ಸೊ ವಾಟರ್ ಪ್ರೂಫಿಂಗ್ ಸಿಮೆಂಟ್ ಪೇಂಟ್ ಅಂತ ಇದಕ್ಕೆ ಅಂತಾರೆ. ಅರ್ಥ ಆಯ್ತಲ್ಲ? ಸ್ನೋಸಮ್ ಅಂತಂದರೆ ಏನಂದರೆ ಎಕ್ಸ್ಟರ್ನಲ್ ವಾಲು ಅಥವಾ ಎಕ್ಸ್ಟರ್ನಲ್ ಏನೇ ಇಲ್ಲಿ ಪ್ರೊಟೆಕ್ಷನ್ಗೋಸ್ಕರ ಎಲ್ಲಿ ಯೂಸ್ ಮಾಡ್ತಿರಲ್ಲ, ಯಾವುದೇ ರೇನ್ ಅಥವಾ ನಮ್ಮದು ಯಾವುದೇ ಸನ್ನು, ಆಯಿತಾ, ಸೂರ್ಯನ ಕಿರಣಗಳು ಬಂದು ಕ್ರ್ಯಾಕ್ಸ್ ಆಗೋ ಚಾನ್ಸಸ್ ಇದೆ ಜಾಸ್ತಿ ಹೀಟ್ ಆದರೆ. ಆಯಿತಾ, ಮಳೆ ಬಂದರೆ ಏನೋ ಡ್ಯಾಂಪ್ನೆಸ್ ಆಗುತ್ತಲ್ಲ, ಅದನ್ನು ಕಾಪಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಓಕೆ, ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್. ಸ್ಟೀಮ್ ಕ್ಯೂರಿಂಗ್ ಈಸ್ ನಾಟ್ ಯೂಸ್ಡ್ ವಿತ್, ರೈಟ್? ಆನ್ಸರ್ ಕಾಣಿಸ್ತಿರೂ ನೀವು ಆನ್ಸರ್ ನೋಡಬೇಡಿ, ಜಸ್ಟ್ ಟ್ರೈ ಮಾಡಿ. ಆಯಿತಾ, ಅದು ಒಂದೊಂದು ಸಲ ಏನಾಗುತ್ತೆ ಅಂದರೆ ಮೇಲ್ಗಡೆ ಕೆಳಗಡೆ ಆಗ್ಬಿಡುತ್ತೆ ಆನ್ಸರು. ಅದಕ್ಕೆ ಸ್ಟೀಮ್ ಕ್ಯೂರಿಂಗ್ ಈಸ್ ನಾಟ್ ಯೂಸ್ಡ್ ವಿತ್. ಸ್ಟೀಮ್ ಕ್ಯೂರಿಂಗ್ ಯಾವುದಕ್ಕೆ ಯೂಸ್ ಮಾಡೋದಿಲ್ಲ. ನೋಡಿ, ಸ್ಟೀಮ್ ಕ್ಯೂರಿಂಗ್ ಅಂದರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಕ್ಯೂರಿಂಗ್ ಅಂದರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆಯಿತಾ, ಕ್ಯೂರಿಂಗ್ ಅಂದರೆ ಏನು? ಕ್ಯೂರಿಂಗ್ ಇಸ್ ನಥಿಂಗ್ ಬಟ್ ಟು ಇನ್ಕ್ರೀಸ್ ದ ಹೈಡ್ರೇಷನ್ ಪ್ರೋಸೆಸ್. ಏನು ಹೈಡ್ರೇಷನ್ ಅಂದರೆ ಗೊತ್ತಾಯಿದೆ, ವಾಟರ್ ಏನು ಆ್ಯಡ್ ಮಾಡಿರ್ತೀವಿ ಸಿಮೆಂಟ್ ಪೇಸ್ಟಲ್ಲಿ ನಾವು ಮಾಡಿದಾಗ ಅದರದ್ದು ಏನಂದರೆ ಒಳಗಡೆ ಏನು ಹೈಡ್ರೇಷನ್ ಆಗ್ತಾ ಇರುತ್ತೆ. ಆಯಿತಾ, ಅದನ್ನು ಇನ್ಕ್ರೀಸ್ ಮಾಡೋಕ್ಕೆ ನಾವು ಎಕ್ಸ್ಟರ್ನಲ್ ಮಾಯ್ಶ್ಚರ್, ಅದಕ್ಕೆ ಮಾಯ್ಶ್ಚರ್ ಕೊಡ್ತೀವಿ. ಯಾಕೆಂದರೆ ಅದನ್ನು ನಾವು ಎಕ್ಸ್ಟರ್ನಲ್ ಕೊಡಲಿಲ್ಲ ಅಂದರೆ ಅದು ಏನು ಮಾಡುತ್ತೆ, ಕಾಂಕ್ರೀಟ್ನ ಬೇಗ ಡ್ರೈ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಎಕ್ಸ್ಟರ್ನಲ್ ಕೊಡ್ತೀವಿ, ಅದನ್ನು ನಾವು ಕ್ಯೂರಿಂಗ್ ಅಂತೀವಿ, ಟು ಇನ್ಕ್ರೀಸ್ ದ ಸ್ಟ್ರೆಂತ್. ಇವಾಗ ಅದರಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ, ಬಟ್ ಅದು ಇದರಲ್ಲೂ ಕ್ಯೂರಿಂಗಲ್ಲಿ ಇದೊಂದು ಟೈಪ್ ಇದೆ, ಅದೇ ಸ್ಟೀಮ್ ಕ್ಯೂರಿಂಗ್. ಸೊ ಸ್ಟೀಮ್ ಕ್ಯೂರಿಂಗ್ ಅಂದರೆ ನಿಮಗೆ ಬೇಗ ಸ್ಟ್ರೆಂತ್ ಬೇಕಾಗಿರುತ್ತೆ. ಇಫ್ ಯು ವಾಂಟ್ ಅರ್ಲಿ ಸ್ಟ್ರೆಂತ್, ಆಯಿತಾ, ಅರ್ಲಿ ಸ್ಟ್ರೆಂತ್ ಬೇಕಾಗಿದೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಹೈಡ್ರೇಷನ್ ಪ್ರೊಸೆಸ್ನ ಇನ್ಕ್ರೀಸ್ ಮಾಡೋಕ್ಕೆ ಇದನ್ನು ಒಂದು ಚೇಂಬರಲ್ಲಿ ಇಟ್ಬಿಟ್ಟು, ಆಯಿತಾ, ಇದನ್ನು ಆರ್ಟಿಫಿಷಿಯಲ್ ಹೀಟ್ ಕೊಡ್ತಾರೆ ಅದಕ್ಕೆ. ಅದನ್ನೇ ನಾವು ಸ್ಟೀಮ್ ಕ್ಯೂರಿಂಗ್ ಅಂತೀವಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಜಸ್ಟ್ ಈ ಥರ ನಾನು ಯಾವ ಥರ ಹೇಳ್ತಾ ಇದ್ದೀನಿ ಆ ಥರ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಯಾವುದೇ ಥಿಯರಿ ಓದೋದು ಬೇಕಾಗಿಲ್ಲ. ಆಯಿತಾ, ಸೊ ಇವಾಗ ಆನ್ಸರ್ ನೋಡಿ ಏನಾಗುತ್ತೆ. ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ಗೆ ಯೂಸ್ ಮಾಡ್ಬೋದು, ಯಾಕೆಂದರೆ ಅದರಲ್ಲಿ ಸ್ಟ್ರೆಂತ್ ಕಮ್ಮಿ ಇರುತ್ತೆ. ರ್ಯಾಪಿಡ್ ಹಾರ್ಡ್ನಿಂಗ್ ಸಿಮೆಂಟ್ಗೆ ಯೂಸ್ ಮಾಡೋಂಗಾಗಲ್ಲ. ಯಾಕೆಂದರೆ ರ್ಯಾಪಿಡ್ ಹಾರ್ಡ್ನಿಂಗ್ ಸಿಮೆಂಟು ಬೇಗ ಸೆಟ್ ಆಗುತ್ತೆ, ಅದರಲ್ಲಿ ಬೇಕಾಗಿರೋಲ್ಲ. ಆಯಿತಾ, ಹೈ ಅಲ್ಯೂಮಿನಿಯಂ ಸಿಮೆಂಟು ಬೇಗ ಸೆಟ್ ಆಗಲ್ಲ, ಅದಕ್ಕೆ ಬೇಕು. ಆಯಿತಾ, ಇದಂತೂ ಆಪ್ಷನ್ನೇ ಬರೋಲ್ಲ. ಸೊ ಆನ್ಸರ್ ಈಸ್ ರ್ಯಾಪಿಡ್ ಹಾರ್ಡ್ನಿಂಗ್ ಸಿಮೆಂಟ್. ನೋಡಿ, ಇಲ್ಲೊಂದು ಸ್ವಲ್ಪ ಪಾಯಿಂಟ್ಸ್ ಇದೆ. ಫಾರ್ ಕಾಂಕ್ರೀಟ್ ಇನ್ಕ್ರೀಸ್ ರೇಟ್ ಆಫ್ ಸ್ಟ್ರೆಂತ್ ಡೆವಲಪ್ಮೆಂಟ್ ಕ್ಯಾನ್ ಬಿ ಅಚೀವ್ಡ್ ಬೈ ಯೂಸಿಂಗ್ ಸ್ಟೀಮ್ ಕ್ಯೂರಿಂಗ್. ಅಂದರೆ ಬೇಗ ನಿಮಗೆ ಸ್ಟ್ರೆಂತ್ ಬೇಕಾದರೆ ಸ್ಟೀಮ್ ಕ್ಯೂರಿಂಗ್ ಯೂಸ್ ಮಾಡ್ತಾರೆ. ಸ್ಟೀಮ್ ಕ್ಯೂರಿಂಗ್ ಇಸ್ ಅಡ್ವಾಂಟೇಜಸ್ ವೇರ್ ಅರ್ಲಿ ಸ್ಟ್ರೆಂತ್ ಗೇನ್ ಈಸ್ ಕಾಂಕ್ರೀಟ್ ಈಸ್ ಇಂಪಾರ್ಟೆಂಟ್ ಆರ್ ವೇರ್ ಅಡಿಷನಲ್ ಹೀಟ್ ಈಸ್ ರಿಕ್ವೈರ್ಡ್ ಟು ಅಕಂಪ್ಲಿಷ್ ಹೈಡ್ರೇಷನ್ ಆ್ಯಸ್ ಇನ್ ಕೋಲ್ಡ್ ವೆದರಲ್ಲಿ ಯೂಸ್ ಮಾಡ್ತಾರೆ. ಆಯಿತಾ, ಕೋಲ್ಡ್ ವೆದರಲ್ಲಂತೆ ಇವಾಗ ಏನೂ ಇಲ್ಲ. ಇವಾಗ ನೀವು PSC ಸ್ಟ್ರಕ್ಚರ್ಸ್ ಮಾಡಬೇಕಂದ್ರೆ ಬೇಗ ಯಾಕೆಂದರೆ ಟ್ರಾಫಿಕ್ಕು, ಫಾರ್ ಎಕ್ಸಾಂಪಲ್ ಒಂದು ಫ್ಲೈಓವರ್ ಮಾಡೋದಿದೆ, ಆಯಿತಾ, ಅಲ್ಲಿ ಟ್ರಾಫಿಕ್ ಕಂಜೆಕ್ಷನ್ ಜಾಸ್ತಿ ಇರುತ್ತೆ. ನೀವು ಬೇಗ ಮಾಡಬೇಕಂತಂದರೆ ಈ ಕ್ಯೂರಿಂಗ್ ಪೀರಿಯಡ್ನ ನೀವು ಕ್ಯೂರಿಂಗ್ ಆಗೋವರೆಗೂ ಟೈಮ್ ಇರಲ್ಲ, 28 ಡೇಸು. ಸೊ ಇನ್ಕ್ರೀಸ್ ಮಾಡ್ತಾರೆ ಕ್ಯೂರಿಂಗ್ನ, ರೈಟ್? ಸೊ PSC ಗಾರ್ಡರ್ಸು ಇದೆಲ್ಲ ಏನಂತಂದರೆ ಸ್ಟೀಮ್ ಕ್ಯೂರಿಂಗ್ ಮಾಡ್ತಾರೆ. ಸಿನ್ಸ್ ರ್ಯಾಪಿಡ್ ಹಾರ್ಡ್ನಿಂಗ್ ಸಿಮೆಂಟ್ ಹ್ಯಾಸ್ ಹೈ ಅರ್ಲಿ ಸ್ಟ್ರೆಂತ್ ಆಲ್ರೆಡಿ, ಹ್ಯಾನ್ಸ್ ಸ್ಟೀಮ್ ಕ್ಯೂರಿಂಗ್ ಈಸ್ ನಾಟ್ ರಿಕ್ವೈರ್ಡ್. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಕ್ವಶನ್ ನಂಬರ್ 123. ದ ಡೆವಲಪ್ಮೆಂಟ್ ಆಫ್ ಸ್ಟ್ರೆಂತ್ ಆಫ್ ಸಿಮೆಂಟ್ ಆ್ಯಂಡ್ ದ ಫೈನೆಸ್ ಆರ್, ರೈಟ್? ಸೊ ಡೆವಲಪ್ಮೆಂಟ್ ಆಫ್ ಸ್ಟ್ರೆಂತ್ ಆಫ್ ಸಿಮೆಂಟು ಮತ್ತು ಫೈನೆಸ್ಗೆ ಏನು ರಿಲೇಷನ್ ಇದೆ ಅಂತ ಕೇಳ್ತಾರೆ.
ಡೈರೆಕ್ಟ್ಲಿ ರಿಲೇಷನ್ ಇದೆ. ಯಾಕೆಂದರೆ ಫೈನ್ನೆಸ್ ಆಫ್ ದಿ ಸಿಮೆಂಟು ಸರ್ಫೇಸ್ ಏರಿಯಾ ಡಿಸೈಡ್ ಮಾಡುತ್ತೆ, ರೈಟ್. ವಿತ್ ದ ಇನ್ಕ್ರೀಸ್ ಇನ್ ಫೈನ್ನೆಸ್ ದ ಅರ್ಲಿ ಡೆವಲಪ್ಮೆಂಟ್ ಆಫ್ ದಿ ಸ್ಟ್ರೆಂತ್, ರೈಟ್. ಸರ್ಫೇಸ್ ಏರಿಯಾ ಆಯಿತಾ, ಇದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮತ್ತು ಫೈನ್ನೆಸ್ ಆಫ್ ದಿ ಸಿಮೆಂಟ್ ಮತ್ತು ಸ್ಟ್ರೆಂತ್ ಇವೆಲ್ಲ ಇದು ಒಂದಕ್ಕೊಂದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇರುತ್ತೆ. ಅರ್ಥ ಆಯ್ತಾ ಕ್ವಶನು? ನೆಕ್ಸ್ಟ್ ಕ್ವಶನ್ ನಂಬರ್ 124. ಫ್ಲಾಶ್ ಸೆಟ್ ಆಫ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಈಸ್. ಫ್ಲಾಶ್ ಸೆಟ್ ಆಫ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಈಸ್. ಫಸ್ಟ್ ಫ್ಲಾಶ್ ಸೆಟ್ ಅಂದ್ರೆ ಏನು ತಿಳ್ಕೊಳ್ಳಿ, ಆಯಿತಾ. ಅದಾದಮೇಲೆ ನಿಮ್ಮ ಕ್ವಶನ್ ಅರ್ಥ ಆಗುತ್ತೆ. ಫ್ಲಾಶ್ ಸೆಟ್ ಅಂದರೆ ಈಗ ಸಿಮೆಂಟ್ ಕ್ವಾಂಟಿಟಿ ತೊಗೊಂಡಿದ್ರೆ ಒಂದು 100 ಗ್ರಾಮು, ಆಯಿತಾ. ಅದರಲ್ಲೂ ವಾಟರ್ ಆ್ಯಡ್ ಮಾಡಿದ್ದೀರಾ, ರೈಟ್. ವಾಟರ್ ಆ್ಯಡ್ ಮಾಡಿದ ತಕ್ಷಣ 1 or 2 ಮಿನಿಟಲ್ಲಿ ಏನಾಗುತ್ತೆ, ಸಿಮೆಂಟ್ ಸೆಟ್ ಆದರೆ, ಆಯಿತಾ, ಸಿಮೆಂಟ್ ಸೆಟ್ ಆಗಿಬಿಡುತ್ತೆ 1 or 2 ಮಿನಿಟಲ್ಲಿ. ಅದನ್ನು ನಾವು ಫ್ಲಾಶ್ ಸೆಟ್ ಅಂತೀವಿ, ಆಯಿತಾ. ಇದನ್ನು ಅವಾಯ್ಡ್ ಮಾಡೋಕ್ಕೆ C3ಯ ಕಂಟೆಂಟು, ಆಯಿತಾ, C3ಯ ಕಂಟೆಂಟ್ ಜೊತೆ ನಾವು ಜಿಪ್ಸಮ್ನ ಆ್ಯಡ್ ಮಾಡ್ತೀವಿ, ಆಯಿತಾ. ಸೊ ಇದನ್ನು ರಿಟಾರ್ಡ್ ಮಾಡೋಕ್ಕೆ C3ಯ ಕಂಟೆಂಟ್ ಇರುತ್ತೆ, C3ಯನ್ನು ರಿಟಾರ್ಡ್ ಮಾಡೋಕ್ಕೆ ಮತ್ತೆ ಜಿಪ್ಸಮ್ ಇರುತ್ತೆ. ಓಕೆ, ಸೊ ಇದನ್ನೇ ಏನಂತಾರೆ, ಪ್ರೀ ಮೆಚ್ಯೂರ್ ಹಾರ್ಡ್ನಿಂಗ್ ಅಂತಾರೆ. ಅಂದರೆ ಏನಾಗುತ್ತೆ ನೋಡಿ, 1 or 2 ಮಿನಿಟಲ್ಲಿ ಸೆಟ್ ಅಂದರೆ ಅದರಲ್ಲಿ ಸ್ಟ್ರೆಂತ್ ಇರಲ್ಲ, ಬಟ್ ಏನಂದರೆ ಸ್ಟ್ರೆಂತ್ ಬರೋದಿಲ್ಲ. ಸ್ಟ್ರೆಂತ್ ಅಚೀವ್ ಆಗೋಕ್ಕಿಂತ ಮುಂಚೆನೇ ಸೆಟ್ ಆಗಿಬಿಡುತ್ತೆ ಸಿಮೆಂಟು, ಆಯಿತಾ. ಅದನ್ನೇ ನಾವು ಪ್ರೀ ಮೆಚ್ಯೂರ್ ಹಾರ್ಡನಿಂಗ್ ಅಂತೀವಿ. ಓಕೆ, ಅರ್ಥ ಆಯ್ತಲ್ಲ. ಸೊ ಇದರ ಆನ್ಸರು ಪ್ರೀ ಮೆಚ್ಯೂರ್ ಹಾರ್ಡನಿಂಗ್. ಪ್ರೀ ಮೆಚ್ಯೂರ್ ಹಾರ್ಡನಿಂಗ್ ಅಂದರೆ ಗೊತ್ತಾಯ್ತಲ್ಲ, ಫ್ಲಾಶ್ ಸೆಟ್ಗೆ ರಿಲೇಟ್ ಆಗಿರುತ್ತೆ. ನೋಡಿ ಇಲ್ಲೊಂದು ಸ್ವಲ್ಪ ಪಾಯಿಂಟ್ಸ್ ಇದೆ, ಓದ್ತೀನಿ, ಅರ್ಥನೂ ಮಾಡ್ಕೊಳ್ಳಿ ನೀವು. ಫ್ಲಾಶ್ ಸೆಟ್ ಈಸ್ ಅ ಸ್ಟಿಫನಿಂಗ್ ಆಫ್ ದಿ ಸಿಮೆಂಟ್ ಪೇಸ್ಟ್ ವಿತೌಟ್ ಸ್ಟ್ರೆಂತ್ ಡೆವಲಪ್ಮೆಂಟ್ ವಿತ್ ಹೈ ಹೀಟ್ ಇವ್ಯಾಲ್ಯೂಯೇಷನ್, ಪ್ರೀ ಮೆಚ್ಯೂರ್ ಹಾರ್ಡನಿಂಗ್. ನೋಡಿ ಆಯಿತಾ. ಟ್ರೈ ಕ್ಯಾಲ್ಸಿಯಂ ಅಲ್ಯುಮಿನೇಟ್ ರಿಯಾಕ್ಟ್ ಇಮಿಡಿಯೇಟ್ಲಿ ವಿತ್ ವಾಟರ್ ಆ್ಯಂಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಫ್ಲಾಶ್ ಸೆಟ್. ನೋಡಿ ಫ್ಲಾಶ್ ಸೆಟ್ಗೆ ರೆಸ್ಪಾನ್ಸಿಬಲ್ ಯಾವುದಿದೆ ಅಂದರೆ C3A. ಸೊ ಪ್ಲಾಸ್ಟಿಸಿಟಿ ಕ್ಯಾನ್ ಬಿ ರೀಗೇನ್ ವಿತ್ ಎಡಿಷನ್ ಆಫ್ ವಾಟರ್. ಅಂದರೆ ಪ್ಲಾಸ್ಟಿಸಿಟಿ ಬೇಕಾದರೆ ಸಿಮೆಂಟ್ ಒಣಗೋಗ್ಬಿಟ್ರೆ ಏನು ಮಾಡ್ತೀರಿ, ವಾಟರ್ ಆ್ಯಡ್ ಮಾಡ್ತೀವಿ, ಆಯಿತಾ. ಅದನ್ನು ಸೊ ಅವಾಗ ಮತ್ತೇನಾಗುತ್ತೆ, ಪ್ಲಾಸ್ಟಿಸಿಟಿ ಅಂದರೆ ಮತ್ತೆ ಮಾಯ್ಶ್ಚರ್ ಆಗಿಬಿಡುತ್ತಲ್ಲ. ಓಕೆ, ಜಿಪ್ಸಮ್ ಈಸ್ ಆ್ಯಡೆಡ್ ಟು ದ ಸಿಮೆಂಟ್ ಟು ರೆಡ್ಯೂಸ್ ದ ಫ್ಲಾಶ್ ಸೆಟ್ಟಿಂಗ್, ರೈಟ್. ಆಫ್ಟರ್ ಫ್ಲಾಶ್ ಸೆಟ್ಟಿಂಗ್ ಮಿಕ್ಸಿಂಗ್ ಈಸ್ ನಾಟ್ ಅಲೋಡ್ ಬಿಕಾಸ್ ನೋ ಗೇನ್ ಇನ್ ಸ್ಟ್ರೆಂತ್ ಡೆವಲಪ್ಮೆಂಟ್ ಆಫ್ಟರ್ ಮಿಕ್ಸಿಂಗ್, ರೈಟ್. ಸೊ ಫ್ಲಾಶ್ ಸೆಟ್ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ. ಸೊ ಫ್ಲಾಶ್ ಸೆಟ್ ಅಂದರೆ ಏನು, ಸ್ಟಿಫನಿಂಗ್ ಆಫ್ ಪೇಸ್ಟ್ ವಿತೌಟ್ ಹೀಟ್ ಇವ್ಯಾಲ್ಯೂಯೇಷನ್, ರೀಮಿಕ್ಸಿಂಗ್ ಆಫ್ ಪೇಸ್ಟ್ ವಿತೌಟ್ ದ ಎಡಿಷನ್ ಆಫ್ ವಾಟರ್. ನಾನು ಏನು ಕತೆ ಹೇಳಿದ್ದಲ್ಲ ನಿಮಗೆ 100 ಗ್ರಾಮ್ ಸಿಮೆಂಟಲ್ಲಿ ಎಲ್ಲ, ಆ ಕಥೆಯಲ್ಲಿ ಜಸ್ಟ್ ನಿಮಗೆ ಒಂದು ಪ್ರಾಪರ್ ನೋಟ್ಸಲ್ಲಿ ಬರೆದಿಟ್ಟಿದ್ದೀನಿ. ಓಕೆ, ನೀವು ಇದನ್ನು ನೋಟ್ ಮಾಡ್ಕೋಬೋದು. ಓಕೆನಾ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಕ್ವಶನ್ಸ್ ಯಾವ ಥರ ಇತ್ತು ಏನಿಲ್ಲ ಸ್ವಲ್ಪ ಕಮೆಂಟ್ ಮಾಡಿ ಎಲ್ಲರೂ. ಯಾವ ಥರ ಕ್ವಶನ್ಸು ಸ್ಟ್ಯಾಂಡರ್ಡ್ ಕ್ವಶನ್ಸ್ನ ಸೆಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಸೊ ವಿಡಿಯೋ ಯಾವ ಥರ ಇದೆ ಮತ್ತು ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕು ಎಲ್ಲ ಹೇಳಿ ಮಾಡ್ತೀನಿ. ಸೊ ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲು ಸಿವಿಲ್ ವಿತ್ ಸುಧೀರ್ನ ಜಾಯ್ನ್ ಆಗಿ. ಓಕೆ, ಓನ್ಲಿ ಚಾನಲ್ ಟು ಹೆಲ್ಪ್ ಯು. ಓಕೆ, ಥ್ಯಾಂಕ್ ಯು ಅಂಡ್ ಆಲ್.